ಶೈವ ಪರಂಪರೆಯಲ್ಲಿ ಕಾಣ್ತೀವಿ, ಶಾಕ್ತ ಪರಂಪರೆಯಲ್ಲಿ ಕಾಣ್ತೀವಿ. ಉದಾಹರಣೆಗೆ ಈ ನವರಾತ್ರಿ ಬಹಳ ಜನ ದುರ್ಗಾ ಸಪ್ತಶತಿಯನ್ನು ಅನುಷ್ಠಾನ ಮಾಡ್ತಾರೆ. ಆ ದುರ್ಗಾ ಸಪ್ತಶತಿಯಲ್ಲಿ ವಿವಿಧ ಸ್ತೋತ್ರಗಳಲ್ಲಿ ಬರುವ ದೇವಿಯ ಹೆಸರುಗಳನ್ನು ನೋಡಿದಾಗ ನಾವು, ಅಥವಾ ದುರ್ಗಾ ಸಹಸ್ರನಾಮದಲ್ಲಿ ಬರುವ ದೇವಿಯ ಹೆಸರು ನೋಡಿದಾಗ ಅನೇಕ ಪ್ರಾದೇಶಿಕ ಶಕ್ತಿ ದೇವತೆಗಳು ಸೇರಿ ಇಲ್ಲಿ ಒಂದು ಒಟ್ಟಂದದ ಒಂದು ರೂಪವನ್ನು ಪಡೆಯುವ ಪ್ರಕ್ರಿಯೆಯನ್ನು ಕಾಣುತ್ತೆ. ಈ ದೇವಿಯ ಉಪಾಸನೆ, ದೇವಿಯರ ಉಪಾಸನೆ ಶಾಕ್ತ ಪರಂಪರೆಯ ಒಂದು ಗುರಿ. ಆ ಶೈವ ಪರಂಪರೆ ಇದರ ಜೊತೆಗೆ ಹಣ್ಕೊಂಡಿದೆ, ಕೆಲಸದಿಂದ ಬೇರೆ ಆಗಿದೆ, ಒಟ್ಟಿಗೆ ಇದೆ. ಶೈವ ಪರಂಪರೆಯಲ್ಲಿ ಶಕ್ತಿಗೆ ಸ್ಥಾನವಿದೆ, ಆದರೆ ಶಕ್ತಿ ಅಲ್ಲಿ ಶಿವನಿಗೆ ಅಧೀನವಾಗಿರ್ತಾಳೆ. ಈ ಒಂದು ಪರಿಕಲ್ಪನೆಯಿಂದ ನಾವು ಒಂದು ಶಿವಲಿಂಗದ ಒಂದು ಸಂಕೇತದಲ್ಲಿ ನೋಡ್ಬೋದು. ಶಿವಲಿಂಗದಲ್ಲಿ ಏನಾಗಿದೆ ಅಂದ್ರೆ, ಈ ಶಿವನ ಸ್ವರೂಪವಾಗಿರುವ ಶಿವಲಿಂಗವೇನಿದೆ ಅದು ಊರ್ಧ್ವಮುಖಿಯಾಗಿದೆ. ಅದರ ಸುತ್ತ ಒಂದು ಪೀಠ ಇದೆ, ಗೌರಿ ಪೀಠ ಅಂತಾರೆ. ಇಲ್ಲಿ ಶಿವ ಶಕ್ತಿಯನ್ನ ಮೀರಿ ಮೇಲೆ ಬೆಳೆದ ಒಂದು ಸಂಕೇತ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಶಾಕ್ತ ಪರಂಪರೆಯ ಒಂದು ಸಂಕೇತವನ್ನು ನೋಡಿದಾಗ, ಉದಾಹರಣೆಗೆ ಶಾಕ್ತರಲ್ಲಿ ಈ ಕಾಳಿ ಉಪಾಸನೆ ಬಹಳ ಮುಖ್ಯವಾದ್ದು. ಕಾಳಿಯನ್ನ ನೋಡಿದಾಗ ಇಲ್ಲಿ ಶಿವ ಕೆಳಗಡೆ ಶವವಾಗಿ ಮಲಗಿದ್ದಾನೆ, ಕಾಳಿ ಅವನ ಮೇಲೆ ನಿಂತಿದ್ದಾಳೆ. ಈ ಕಾಳಿಯ ಒಂದು ಸ್ವರೂಪ ಏನಿದೆ, ಇದು ಶಿವಲಿಂಗದ ಸ್ವರೂಪದ ಇದಕ್ಕೆ ತದ್ವಿರುದ್ಧವಾದ ಒಂದು ಸಂಕೇತ. ಆದ್ರೆ ಎರಡೂ ಸಂಕೇತಗಳಲ್ಲಿ ಏನು ಸಾಮಾನ್ಯವಾದ್ದು ಅಂದ್ರೆ, ಶಿವಶಕ್ತಿಯರು ಯಾವಾಗಲೂ ಒಂದಾಗಿರ್ತಾರೆ. ಕೆಲವರು ಶಾಕ್ತರು ಶಕ್ತಿಯನ್ನ ಪ್ರಧಾನವೆಂದು ತಿಳಿದು ಶಕ್ತಿಯನ್ನು ಉಪಾಸನೆ ಮಾಡಿ ಆ ಮೂಲಕ ಶಿವನನ್ನ ಪಡ್ಕೊಳ್ತಾರೆ. ಶೈವರು ಶಿವನನ್ನು ಉಪಾಸನೆ ಮಾಡ್ತಾ ಆ ಮೂಲಕ ಶಕ್ತಿಯನ್ನ ಪಡ್ಕೊಳ್ತಾರೆ. ಶಿವಶಕ್ತಿಯರ ಒಂದು ಅವಿನಾಭಾವ ಶೈವ ಮತ್ತು ಶಾಕ್ತ ಪರಂಪರೆ ಎರಡರಲ್ಲೂ ಇದೆ. ಈ ಶಕ್ತಿಯನ್ನ ಉಪಾಸನೆ ಮಾಡುವ ಅನೇಕ ಕ್ರಮಗಳು, ಪದ್ಧತಿಗಳು ನೂರಾರು ನಮ್ಮ ದೇಶದಲ್ಲಿದ್ದಾರೆ. ಅನೇಕ ಪ್ರಾದೇಶಿಕ ದೇವಿಯರಿದ್ದಾರೆ. ಒಂದೊಂದು ಪ್ರದೇಶದಲ್ಲಿ ಒಬ್ಬ ಶಕ್ತಿ ದೇವತೆಯ ಪ್ರಾಣ ದೇವತೆಯಾಗಿ ಪರಿಗಣಿಸಲಾಗಿದೆ ಇವತ್ತು ಕೂಡ. ಉದಾಹರಣೆಗೆ ರಾಜಸ್ಥಾನದಲ್ಲಿ ಕರಡಿ ಮಾತಾ ಎನ್ನುವ ಶಕ್ತಿ ದೇವತೆ ಉಪಾಸನೆ ಬಹಳ ಪ್ರಚಲಿತವಾಗಿದೆ. ಈ ಕರಡಿ ಮಾತಾ ಎನ್ನುವ ಒಬ್ಬ ಹೆಣ್ಮಗಳು ಒಬ್ಬ ಐತಿಹಾಸಿಕ ವ್ಯಕ್ತಿ. ಆಕೆ ಆ ಕಾಲದ ರಾಜ ಮರಗಳನ್ನ ಕಡಿಯುವುದನ್ನು ವಿರೋಧಿಸಿ ಆ ಮರಗಳನ್ನು ಅಪ್ಪಿಕೊಂಡು ಮರಗಳನ್ನ ಕಾಪು ತನ್ನ ಪ್ರಾಣವನ್ನೇ ಅವಳು ಬಲಿ ಕೊಡ್ತಾಳೆ. ಆಮೇಲೆ ಅವಳು ದೇವತೆ ಆಗ್ತಾಳೆ. ಅವಳನ್ನ ಒಂದು ಪ್ರಧಾನ ದೇವತೆಯನ್ನಾಗಿ ರಾಜಸ್ಥಾನದಲ್ಲಿ ಕರಡಿ ಮಾತಾ ಉಪಾಸನೆ ದೇವಸ್ಥಾನ ಬಿಕನೇರ್ ಹತ್ತಿರದಲ್ಲಿದೆ. ಅದು ರಾಜಸ್ಥಾನದ ಬಹಳ ಪ್ರಸಿದ್ಧ ದೇವಸ್ಥಾನ. ಇದೇ ರೀತಿ ಭಾರತದ ಅನೇಕ ಬೇರೆ ಬೇರೆ ಭಾಗಗಳಲ್ಲಿ ಯಾವುದೋ ಕಾರಣಕ್ಕೆ ಒಂದು ಪುರುಷ ವ್ಯವಸ್ಥೆಯ ಒಂದು ದಬ್ಬಾಳಿಕೆಯಲ್ಲಿ ಬಲಿಯಾದ ಒಬ್ಬ ಹೆಣ್ಣು ಮಗಳನ್ನ ದೇವತೆಯನ್ನಾಗಿ ಅವಳ ಉಪಾಸನೆ ಮಾಡುವ ಒಂದು ಕ್ರಮ ಕಾಣುತ್ತೆ. ಉದಾಹರಣೆಗೆ ಕೇರಳದಲ್ಲಿ ಕೊಡಂಗನಲ್ಲೂರು ಅಂತ ಇದೆ. ಇದು ಕಣ್ಣಗಿ ದೇವಸ್ಥಾನ. ಕಣ್ಣಗಿ ಶಿಲಪ್ಪದಿಗಾರಂ ಎನ್ನುವ ತಮಿಳು ಮಹಾಕಾವ್ಯದ, ತಮಿಳಿನ ಮೊಟ್ಟಮೊದಲ ದ್ರಾವಿಡ ಭಾಷೆಯ ಮೊಟ್ಟಮೊದಲ ಮಹಾಕಾವ್ಯ, ಅದರ ನಾಯಕಿ. ಆಕೆಯ ಗಂಡ ಕೋವಲನ್ ಈ ಕಥೆಯಲ್ಲಿ ಅನ್ಯಾಯವಾಗಿ ಅವನ ಕೊಲೆ ಆಗುತ್ತೆ. ಸುಳ್ಳು ಆಪಾದನೆಯ ಮೇಲೆ ಅವನಿಗೆ ಮರಣದಂಡ ವಿಧಿಸಲಾಗುತ್ತೆ. ಆಗ ಆ ಸಿಟ್ಟಿನಿಂದ, ಆ ದುಃಖ ಮತ್ತು ಸಿಟ್ಟಿನಿಂದ ಕಣ್ಣಗಿ ಒಬ್ಬ ಶಕ್ತಿ ದೇವತೆಯಾಗಿ ಮಾರ್ಪಟ್ಟು ಮಧುರೆ ನಗರವನ್ನ ಪೂರ್ತಿ ಸುಟ್ಟು ಕೊನೆಗೆ ತನ್ನ ಗಂಡನ ಜೊತೆಗೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾಳೆ ಅಂತ ಶಿಲಪ್ಪದಿಗಾರನು ಹೇಳಿದ. ಈ ಕಣ್ಣಗಿ ಒಬ್ಬ ಪ್ರಾದೇಶಿಕ ಕೇರಳದ ಒಂದು ಪ್ರಾದೇಶಿಕ ದೇವತೆ. ಈ ಈ ಕಥೆಯ ಅನೇಕ ರೂಪಗಳು ದಕ್ಷಿಣ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಮತ್ತು ಅದರ ದಕ್ಷಿಣದ ಶ್ರೀಲಂಕಾದಲ್ಲಿ ಇದ್ದಾವೆ.
ಈಕೆ ಕೂಡ ಒಂದು ಈ ಒಂದು ವಿಧಿಯ ಒಂದು ಆಟದಲ್ಲಿ ಬಲಿಯಾದ ಮುಗ್ಧ ಹೆಣ್ಣು ಮಗಳು. ಆಕೆ ಮುಂದೆ ಶಕ್ತಿ ದೇವತೆ ಆಗಿದ್ದಾಳೆ. ಅವಳನ್ನ ಶಕ್ತಿ ದೇವತೆಯಾಗಿ ಇವತ್ತು ಕೊಡಂಗಲ್ಲೂರಲ್ಲಿ ಆ ದೇವಸ್ಥಾನದ ಆಕೆಯನ್ನು ಪೂಜೆ ಮಾಡ್ತಾರೆ. ಈ ರೀತಿ ಅನೇಕ ದೇವತೆಗಳಿದ್ದಾವೆ. ಬಹುತೇಕ ದೇವತೆಯರು ಒಂದು ಪುರುಷರ ಒಂದು ದಬ್ಬಾಳಿಕೆಯಲ್ಲಿ ಅವರ ಸರ್ವಾಧಿಕಾರದ ಫಲವಾಗಿ ಅದಕ್ಕೆ ಬಲಿಯಾಗಿ ಮುಂದೆ ಅವರು ದೇವತೆಯಾಗಿ ಪೂಜಿಸಲ್ಪಡ್ತಾರೆ. ಆದರೆ ಶ್ರೀವಿದ್ಯೆ ಎನ್ನುವುದು ಇವಕ್ಕಿಂತ ಭಿನ್ನವಾದ್ದು. ಶ್ರೀವಿದ್ಯೆ ಈ ಎಲ್ಲ ದೇವತೆಯ ಉಪಾಸನೆಗಳಿದ್ದಾವೆವು ಒಂದು ರೀತಿಯ ಅದು ಆದಿವಾಸಿ ಮೂಲದಿಂದ ಬಂದು ಮುಂದೆ ಅದು ಹೆಚ್ಚು ಹೆಚ್ಚು ಏನೋ ಈ ಯಾವುದನ್ನ ಹಿಂದೂಐಸೇಷನ್ ಅಂತ ಕರಿತೀವಿ ಆ ಒಂದು ಪ್ರಕ್ರಿಯೆಗೆ ಒಳಗಾಗಿ ಅವರು ಇನ್ನೂ ಹೆಚ್ಚು ದೊಡ್ಡ ದೇವತೆಯರ ಪಾತ್ರ ಹೆಚ್ಚಾಗಿ ದೊಡ್ಡ ದೇವತೆ ಬೆಳೀತಾ ಹೋಗ್ತಾರೆ. ಆದ್ರೆ ಶ್ರೀವಿದ್ಯೆ ಎನ್ನುವುದು ಬಹಳ ಸಂಕೀರ್ಣವಾದ ಮತ್ತು ಬಹಳ ಪರಿಷ್ಕೃತವಾದ ಒಂದು ದೇವತಾ ಸ್ವರೂಪ. ಈ ಬೇರೆ ದೇವತೆಯರು ಉದಾಹರಣೆ ದುರ್ಗಾ ಎನ್ನುವ ದೇವತೆ, ಶಾಕಂಬರಿ ಎನ್ನುವ ದೇವತೆ ಇತ್ಯಾದಿ ದೇವತೆಗಳು ಅವರಿಗೆಲ್ಲರಿಗೂ ಒಂದೊಂದು ಯಂತ್ರ ಇದೆ, ಮಂತ್ರ ಇದೆ. ಆದ್ರೆ ಶ್ರೀವಿದ್ಯೆ ಎನ್ನುವ ಪದ ಏನಿದೆ ಅದು ವಿಶೇಷವಾದ್ದು. ಶ್ರೀವಿದ್ಯಾ ಎನ್ನುವುದು ಒಬ್ಬ ದೇವತೆಯ ಹೆಸರು. ಎಲ್ಲ ಶಕ್ತಿಯರನ್ನು ತನ್ನ ಒಳಗೊಂಡ ದೇವತೆ ಶ್ರೀ ಅಂತ ಕರೀತಾರೆ. ಈ ಶ್ರೀ ಪದಕ್ಕೆ ಲಕ್ಷ್ಮಿ ಎನ್ನುವ ಅರ್ಥವೂ ಇದೆ. ಉದಾಹರಣೆಗೆ ವೇದಗಳಲ್ಲಿ ಬರುವ ಶ್ರೀ ಸೂಕ್ತ, ಅದನ್ನ ಅನೇಕ ಜನ ಇವತ್ತು ಕೂಡ ದಿವಸ ಪಾಠ ಮಾಡ್ತಾರೆ. ಅದು ಲಕ್ಷ್ಮಿಯ ಸ್ತುತಿ. ಶ್ರೀ ಸೂಕ್ತದ ಪಠಣದಿಂದ ಮನೆಯಲ್ಲಿ ಧನಕಾಸಿನ ವರಮಾನ ಹೆಚ್ಚುತ್ತೆ ಎನ್ನುವ ನಂಬಿಕೆ ಬಹುತೇಕರಲ್ಲಿದೆ. ಒಂದು ಅರ್ಥದಲ್ಲಿ, ಒಂದು ಸೀಮಿತ ಅರ್ಥದಲ್ಲಿ ಶ್ರೀ ಎನ್ನುವುದು ಲಕ್ಷ್ಮಿಯ ಹೆಸರು. ಆದರೆ ವ್ಯಾಪಕವಾದ ಅರ್ಥದಲ್ಲಿ ಲಕ್ಷ್ಮಿ ಎನ್ನುವುದು ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿ ಮೂವರನ್ನೂ ಒಳಗೊಂಡು, ಇವರ ಪತಿಗಳಾದ ತ್ರಿಮೂರ್ತಿಗಳನ್ನು ಒಳಗೊಂಡು ಅವರನ್ನೂ ಮೀರಿದ ಒಬ್ಬ ಪರಮ ದೇವತೆಯಾಗಿ ಶ್ರೀವಿದ್ಯೆ ಒಂದು ಪರಿಕಲ್ಪನೆ ಬೆಳಕೊಂಡಿದೆ. ಶ್ರೀವಿದ್ಯೆ ಎನ್ನುವುದು ಒಬ್ಬ ದೇವತೆಯ ಹೆಸರು. ಜೊತೆಗೆ ಈ ದೇವತೆಯನ್ನ ಅನುಸಂಧಾನ ಮಾಡುವ, ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ತಾಂತ್ರಿಕ ಉಪಾಸನಾ ಪದ್ಧತಿ ಏನಿದೆ ಅದರ ಹೆಸರು ಕೂಡ ಶ್ರೀವಿದ್ಯೆ ಅಂತ. ಆಮೇಲೆ ವಿದ್ಯೆ ಎನ್ನುವ ಪದಕ್ಕೆ ಮಂತ್ರ ಎನ್ನುವ ಅರ್ಥವೂ ಇದೆ. ಈ ಶ್ರೀ ದೇವತೆಯ ಮಂತ್ರ ಈಗ ದುರ್ಗಾ ಉಪಾಸನೆಯಲ್ಲಿ, ದುರ್ಗಾ ಸಪ್ತಶತಿಯ ಒಂದು ಉಪಾಸನೆಯಲ್ಲಿ ದುರ್ಗೆಗೆ ಒಂದು ವಿಶೇಷವಾದ ಯಂತ್ರ ಇದೆ. ಅಲ್ಲಿ ದುರ್ಗೆಯ ಒಂದು ಮಂತ್ರ ಈ ಚಂಡಿ ನವಾಕ್ಷರಿ ಅಂತ ಕರೀತಾರೆ. ಓಂ ಐಂ ಕ್ಲೈಂ ಚಾಮುಂಡಾಯ ವಿಚ್ಛೇನ. ಇದು 9 ಅಕ್ಷರಗಳ ಮಂತ್ರ. ಓಂ ಅಂತ 9 ಆಗ್ತದೆ. ಇದು ದುರ್ಗೆಯ ಮಂತ್ರ. ಆದರೆ ಶ್ರೀವಿದ್ಯೆಯಲ್ಲಿ ಪಂಚದಶಿ ಮಂತ್ರ ಮತ್ತು ಷೋಡಶ ಮಂತ್ರದಿಂದ ಶ್ರೀ ದೇವತೆಯ ಉಪಾಸನೆಯಾಗ್ತದೆ. ಈ ಪಂಚದಶಿ ಮಂತ್ರ ಎನ್ನುವುದು ತಂತ್ರಗಳಿಗೆ ಪರಮಶ್ರೇಷ್ಠವಾದ ಮಂತ್ರ ಎಂದು ಹೇಳಲಾಗಿದೆ. ಆದ್ದರಿಂದ ಇದರ ವಿದ್ಯೆಯಲ್ಲಿ ಈ ಶ್ರೀ ದೇವತೆಯನ್ನು ಕುರಿತ ಮಂತ್ರ ಅದು ಶ್ರೀವಿದ್ಯೆ ಅಂತ ಹೇಳಲಾಗುತ್ತದೆ. ಒಂದು ದೇವತೆ ಹೆಸರಾಯ್ತು, ಒಂದು ಮಂತ್ರದ ಹೆಸರಾಯ್ತು, ಒಂದು ಉಪಾಸನಾ ಕ್ರಮದ ಒಂದು ಹೆಸರಾಯ್ತು. ಜೊತೆಗೆ ಶ್ರೀ ಎನ್ನುವುದು ಇನ್ನೊಂದು ರೀತಿಯಲ್ಲಿ ಒಂದು ಶಕ್ತಿಯ, ಈ ಶ್ರೀವಿದ್ಯೆಗೆ ಸಂವಾದಿಯಾದ ಅನೇಕ ನಾಮಗಳು, ಸಮಾನಾರ್ಥಕ ನಾಮಗಳು ಶ್ರೀವಿದ್ಯೆಗೆ ಸಂಬಂಧಿಸಿದ ಗ್ರಂಥಗಳಲ್ಲಿ, ಸ್ತೋತ್ರ ಮತ್ತು ಮಂತ್ರ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ. ಅದರಲ್ಲಿ ಒಂದು ಹೆಸರು ಲಲಿತಾ ಪರಮೇಶ್ವರಿ ಎನ್ನುವುದು ಶ್ರೀಯ ಒಂದು ಹೆಸರು. ಹೀಗೆ ಶ್ರೀವಿದ್ಯೆಗೆ ಆಧಾರ ಸ್ವರೂಪವಾದ ಒಂದು ಪಠ್ಯ ಅಂದ್ರೆ ಲಲಿತಾ ಸಹಸ್ರನಾಮ. ಇಲ್ಲಿ ಲಲಿತೆಯ ಒಂದು 100,000 ಹೆಸರುಗಳ ಒಂದು
ಪಟ್ಟಿಯಲ್ಲಿದೆ. ಆ ಮಂತ್ರದಲ್ಲಿ ಅದನ್ನ ಮಾಲಾ ಮಂತ್ರ ಅಂತ ಕರೀತಾರೆ. ಹೀಗೆ ಶ್ರೀದೇವತೆಯನ್ನು ಕುರಿತ ತ್ರಿಶತಿ 300 ಮಂತ್ರಗಳ ಒಂದು ಪಠ್ಯ ಇದೆ. ಹಾಗೆಯೇ ಶ್ರೀದೇವತೆಯನ್ನು ಕುರಿತ ಹಲವು ಅಷ್ಟೋತ್ತರ ಶತ ನಾಮಾವಳಿಗಳು 108 ಹೆಸರುಗಳ ಮಂತ್ರಗಳು ಕೂಡ ಇದ್ದಾವೆ. ಇದರ ಜೊತೆಗೆ ಅನೇಕ ಸ್ತೋತ್ರ ಗ್ರಂಥಗಳು ಈ ಶ್ರೀದೇವತೆಯ ಬಗ್ಗೆ ರಚನೆಯಾಗಿದ್ದಾವೆ. ಉದಾಹರಣೆಗೆ ಶಂಕರಾಚಾರ್ಯರು ಬರೆಯಲಾದ ಸೌಂದರ್ಯ ಲಹರಿ ಏನಿದೆ ಅದು ಕೂಡ ಒಂದು ಶ್ರೀವಿದ್ಯೆಯನ್ನ ಕುರಿತ ಒಂದು ಸ್ತೋತ್ರ ಕಾವ್ಯ. ಇದರಲ್ಲಿ 100 ಪದ್ಯಗಳಿದ್ದಾವೆ. ಈ 100 ಪದ್ಯಗಳಲ್ಲಿ ಈ ಶ್ರೀದೇವತೆಯ ಲಲಿತಾ ಪರಮೇಶ್ವರಿಯ ಅನೇಕ ರೂಪಗಳ ಅನೇಕ ಭಾವಗಳ ಭಂಗಿಗಳನ್ನ ರೂಪಗಳನ್ನ ಇಲ್ಲಿ ವರ್ಣಿಸಲಾಗಿದೆ. ಇದೇ ರೀತಿ ತಾಂತ್ರಿಕ ಪದ್ಧತಿಯಲ್ಲಿ ಒಂದು ಭಾವನೋಪನಿಷತ್ ಎನ್ನುವ ಒಂದು ಪಠ್ಯ ಇದೆ. ಇದು ಒಂದು ತಾಂತ್ರಿಕ ಒಂದು ಪಠ್ಯ. ಇದು ಒಂದು ಸಾಧನಾ ಕ್ರಮ. ಇನ್ನು ಮುಂದೆ ಶ್ರೀದೇವಿಯ ಉಪಾಸನಾ ಕ್ರಮದಲ್ಲಿ 3 ವಿಷಯಗಳು ಮುಖ್ಯ. ಏನಂದ್ರೆ ಯಾವುದೇ ಒಂದು ತಾಂತ್ರಿಕ ಪರಂಪರೆಯಲ್ಲಿ ಆಗಮ ಪರಂಪರೆಯಲ್ಲಿ ಆ ದೈವತದ ಸಾಧನೆಗೆ ಮಂತ್ರ ಒಂದು ಭಾಗ, ಯಂತ್ರ ಒಂದು ಭಾಗ, ಆಮೇಲೆ ಮಂಡಲ ಒಂದು ಭಾಗ. ಇವೇನು ಸ್ವಲ್ಪ ವಿವರಿಸಬೇಕು. ಮಂಡಲ ಎಂದರೆ ಆ ದೇವತೆಯ ಒಂದು ಮನುಷ್ಯರ ರೀತಿಯ ಒಂದು ಕಲ್ಪನೆ, ಒಂದು ಮೂರ್ತಿ. ಉದಾಹರಣೆಗೆ ಶ್ರೀವಿದ್ಯೆಯನ್ನ ಅನೇಕ ಸ್ತೋತ್ರ ಇದರಲ್ಲಿ ಮಂತ್ರಗಳಲ್ಲಿ ಧ್ಯಾನ ಮಂತ್ರದಲ್ಲಿ ವಿವರಿಸಲಾಗ್ತದೆ. ಸಿಂಧೂರಾಣಗ್ರಹ ಸೌಮ್ಯಾಂ ರತ್ನಗತಚರಣಾಂ ಧ್ಯಾಯೇತ್ ಪರಾಂಬಿಕಾಂ. ಇದು ಶ್ರೀ ದೇವತೆಯ ಒಂದು ಧ್ಯಾನ ಶ್ಲೋಕ. ಅಂದ್ರೆ ಇವಳು ರಕ್ತವರ್ಣದವಳಾಗಿದ್ದಾಳೆ, ರಕ್ತವರ್ಣದ ವಸ್ತ್ರಗಳನ್ನು ಧರಿಸಿದ್ದಾಳೆ. ಆಮೇಲೆ ಇವಳ ಒಂದು ಕಾಲನ್ನ ಅವಳು ರತ್ನದಿಂದ ತುಂಬಿದ ಪಾತ್ರೆ ಮೇಲೆ ಇರಿದ್ದಾಳೆ. ಈ ರೀತಿಯ ಶ್ರೀದೇವತೆಗೆ ನಾವು ನಮಿಸುತ್ತೇವೆ. ಇನ್ನು ಅನೇಕ ಸಕುಂಕಮಿಲೇಪ ನಾಮಲಿಕ ಚುಂಬಿಕ ಸ್ತೂರಿಕಾಂ ಸಮಂದಸಿತೇಕ್ಷಾಂ ಶಶಚಾಭಾಷಾಂಕ್ಷಾಂ ಅಶೇಷ ನಮೋನಿ. ಈ ರೀತಿ ಇನ್ನೊಂದು ಮಂತ್ರ ಹೇಶ ನಮೋನಿ ಪ್ರಣಮಾಲ ಭೂಷೋದ್ಗಲಾಂ ಜಪಾ ಕುಸುಮವಾಸನಾಂ ಜಪ ವಿಧೋ ಸ್ಮರೇದಂಬಿಕಾಂ. ಈ ಜಪಾ ಕುಸುಮದ ಹಾಗೆ ಕೆಂಪು ಕಣಿಗೆಲೆ ಹೂವನ ಬಣ್ಣದಿದ್ದವಳು. ಅವಳು ಎಲ್ಲರನ್ನೂ ಮೋಹಿಸುವಂತವಳಾಗಿದ್ದಾಳೆ. ಅವಳು ಪಾಶ ಮತ್ತು ಅಂಕುಶಗಳನ್ನ ಅನೇಕ ಅವಳ ರೂಪಗಳಲ್ಲಿ ಪಾಶಾಂಕುಶಧಾರಿಯನ್ನಾಗಿ ಅವಳನ್ನು ನೋಡಿದ್ದಾಳೆ. ಆ ಪಾಶಕ್ಕೆ ರಾಗಸ್ವರೂಪ ಪಾಶ್ಯ, ಲಲಿತಾಸಹಸ್ರನಾಮದಲ್ಲಿ ರಾಗಸ್ವರೂಪ ಪಾಶ್ಚಾಢ್ಯ. ಅವಳ ಪಾಶ ರಾಗಕ್ಕೆ ಹೋಲುವಂಥದ್ದು. ಇನ್ನೊಂದು ಕ್ರೋಧಾಂಕಾರ ಕೋಶ, ಅದರ ಅಂಕುಶ ಏನಿದೆ ಅದು ಕ್ರೋಧದ ಸ್ವರೂಪ. ಈ ರಾಗ ಮತ್ತು ಕ್ರೋಧ ಇವು. ಆಮೇಲೆ ಆಕೆಯ ಕೈಯಲ್ಲಿ ಒಂದು ಕಬ್ಬಿನ ಬಾಣ ಇದೆ, ಇಕ್ಷುದಂಡ. ಆಮೇಲೆ ಇನ್ನೊಂದು ಕೈಯಲ್ಲಿ ಪಂಚಬಾಣಗಳಿವೆ. ಪಂಚಬಾಣಗಳು ಪಂಚೇಂದ್ರಿಯಗಳ ಸಂಕೇತ. ಆ ಇಕ್ಷು ಬಾಣ ಎನ್ನುವುದು ಅದು ಆದಿಮ ಕಾಮದ ಸಂಕೇತ. ಹೀಗೆ ಮಾನವನ ಆದಿಮ ಪ್ರವೃತ್ತಿಗಳ ಒಂದು ಮೂರ್ತ ಸ್ವರೂಪ ಈ ಶ್ರೀದೇವಿ ಆಗಿದ್ದಾಳೆ. ಈ ರೀತಿ ಧ್ಯಾನ ಶ್ಲೋಕಗಳು ಈ ಮೂರ್ತಿ ಏನಿದೆ ಇದನ್ನ ಮಂಡಲ ಅಂತ ಕರೀತಾರೆ. ಇಂಗ್ಲಿಷ್ ಹೇಳ್ಬೇಕಾದ್ರೆ ಇದನ್ನ ಆಂಥ್ರೋಪೋಮಾರ್ಫಿಕ್, ಮನುಷ್ಯ ರೂಪಿಯಾದ ಒಂದು ಮೂರ್ತಿ. ಅಂದ್ರೆ ಮನುಷ್ಯರನ್ನ ಹೋಲ್ತದೆ, ಮಾನವ ಒಬ್ಬ ಸ್ತ್ರೀಯನ್ನ ಹೋಲ್ತದೆ. ಆದ್ರೆ ಅದರ ಒಂದು ಉತ್ಕೃಷ್ಟ ರೂಪ. ಈಕೆಗೆ 4 ಕೈಗಳಿದ್ದಾವೆ. ಇನ್ನು ದುರ್ಗೆಯ ಕಲ್ಪನೆಯಲ್ಲಿ ಅವರು ಅಷ್ಟಭುಜ 8 ಬಾಹುಗಳನ್ನ ಹೊಂದಿದ್ದಾಳೆ. ಇನ್ನೂ ಹೆಚ್ಚು ಉತ್ಪ್ರೇಕ್ಷಿತ ರೂಪ ಇರುತ್ತೆ. ಉದಾಹರಣೆಗೆ ಬೌದ್ಧ ಪರಂಪರೆಯಲ್ಲಿ ಅವಲೋಕಿತೇಶ್ವರನ ಒಂದು ಸಹಸ್ರಕರನಾಗಿ ನೋಡಲಾಗಿದೆ. ಅದರಿಂದ ಮಾನವ ಒಂದು ಉತ್ಪ್ರೇಕ್ಷಿತವಾದ ಮಾನವ ಸ್ವರೂಪ ಆ ಮೂರ್ತಿ, ಇದು ಮಂಡಲ. ಆದ್ರೆ ಇದು ಮೂರ್ತವಾದ್ದು. ಮೂರ್ತಿ ಅಂದ್ರೆ ಮುಕ್ತವಾದ್ದು. ಇದರ ಅಮೂರ್ತವಾದ ಸ್ವರೂಪ ಹೊಂದಿದೆ.
ಅಮೂರ್ತವಾದ ಸ್ವರೂಪ ಏನು ಅಂದ್ರೆ, ಯಾಕಂದ್ರೆ ಎಲ್ಲ ದೇವತೆಗಳು ಕೂಡ ನಾಮರೂಪಗಳನ್ನ ಹೊಂದಿರ್ತಾರೆ. ನಮ್ಮ ಎಲ್ಲ ಅನುಭವಗಳಿಗೆ ನಾಮ ಒಂದು ಹೆಸರಿರ್ತದೆ, ರೂಪ ಹೊಂದಿರುತ್ತದೆ, ನಾಮರೂಪಗಳನ್ನ ಹೊಂದಿರ್ತದೆ. ಈ ನಾಮರೂಪಗಳಿರ್ತವೆ. ದೇವತೆಗೆ ಒಂದು ಹೆಸರಿದೆ, ಅದಕ್ಕೊಂದು ರೂಪ ಇದೆ. ಈ ರೂಪ ಒಂದು ಮೂರ್ತವಾದ್ದು, ಅದು ಮೂರ್ತಿ. ಆದ್ರೆ ಈ ದೇವಿಯನ್ನ ಧ್ಯಾನಿಸ್ತಾ ಹೋದಾಗ ಆ ದೇವಿಯ ಹೆಚ್ಚು ಅಮೂರ್ತವಾದ ಒಂದು ಸ್ವರೂಪ ಯೋಗಿಗಳಿಗೆ ಗೋಚರಿಸ್ತದೆ. ಅದನ್ನ ಯಂತ್ರ ಅಂತಾರೆ. ಯಂತ್ರ ಅಂದರೆ ಅದು ಒಂದು ಈ ಜಾಮಿತಿಯ ಒಂದು ವಿನ್ಯಾಸಗಳಿಂದ ಕೂಡಿದ ಒಂದು ರಚನೆ. ಅದರ ಮೂಲ ಯಾವುದರಿಂದ ಆಗಿರುತ್ತೆ ಅಂದ್ರೆ, ಅದು ಪರಿಕರಗಳು ಅಂದ್ರೆ ಅದು ತ್ರಿಕೋನಗಳಿಂದ ಆಗಿರುತ್ತೆ. ಒಂದು ತ್ರಿಕೋನ ಮೇಲ್ಮುಖವಾಗಿದ್ರೆ ಶಿವ ತ್ರಿಕೋನವಾಗ್ತದೆ, ಕೆಳಮುಖವಾಗಿದ್ರೆ ಅದು ಶಕ್ತಿ ತ್ರಿಕೋನವಾಗಿರುತ್ತೆ. ಹೀಗೆ ಅನೇಕ ರೀತಿಯ ಶಿವಶಕ್ತಿ ತ್ರಿಕೋನಗಳ ಒಂದು ಸಂಯೋಜನೆಯನ್ನ ಯಂತ್ರ ಅಂತ ಕರೀತಾರೆ. ಶ್ರೀವಿದ್ಯೆಯಲ್ಲಿ ಬಹಳ ಮುಖ್ಯವಾದ್ದು, ಇಡೀ ತಾಂತ್ರಿಕ ಪರಂಪರೆಯಲ್ಲಿ ಅತ್ಯಂತ ಅಮೂರ್ತವಾದ ಒಂದು ಯಂತ್ರ ಇದೆ. ಅದನ್ನ ಶ್ರೀಯಂತ್ರ ಅಥವಾ ಶ್ರೀಚಕ್ರ ಅಂತ ಕರೀತಾರೆ. ಇವತ್ತಿನ ಕಾಶ್ಮೀರದಲ್ಲಿರುವ ಶ್ರೀನಗರ ಎನ್ನುವ ಆ ನಗರದ ಹೆಸರು ಈ ಶ್ರೀಚಕ್ರದಿಂದ ಬಂದಿದೆ ಅಂತ ಹೇಳ್ತಾರೆ. ಅದು ಲಲಿತಾಸನ ಶ್ರೀಚಕ್ರ ನಗರ ವಾಸಿನಿ ಎಂದು ಈ ದೇವತೆಯನ್ನ ಶ್ರೀ ವಿದ್ಯೆಯನ್ನ ಕರೆಯಲಾಗಿದೆ. ಈ ಶ್ರೀ ದೇವತೆಯ ಈ ಶ್ರೀಚಕ್ರ ಏನಿದೆ, ಅದರ ಒಂದು ಭೌಗೋಳಿಕ ವಿವರಗಳನ್ನ ನಾವು ಲಲಿತಾಸಹಸ್ರನಾಮದಲ್ಲಿ ಕಾಣ್ತೀವಿ, ಸೌಂದರ್ಯ ಹರಿಯಲ್ಲಿ ಕಾಣ್ತೀವಿ, ಮತ್ತು ಭಾವನೋಪನಿಷತ್ತು ಕಾಣ್ತೀವಿ. ಸೊ ಈ ಚಕ್ರ ಏನಿದೆ, ಶ್ರೀಚಕ್ರ ಎನ್ನುವುದು ಒಂದು ಬ್ರಹ್ಮಾಂಡದ ಒಂದು ನಕಾಶೆಯಾಗಿದೆ. ಈ ಶ್ರೀಚಕ್ರದಲ್ಲಿ ಅನೇಕ ತ್ರಿಕೋನಗಳ ಸಂಯೋಜನೆ ಆಗಿದ್ದಾವೆ. ಇದರಲ್ಲಿ ನವಾವರಣಗಳಿರ್ತವೆ. ಆ ಒಂದೊಂದು ಆವರಣದಲ್ಲೂ ಅನೇಕ ದೇವತೆಯರಿದ್ದಾರೆ. ನಾನು ಹೇಳಿದ ಶ್ರೀವಿದ್ಯೆ ಎನ್ನುವುದು ಅನೇಕ ಪ್ರಾದೇಶಿಕ ದೇವತಾ ಸ್ವರೂಪಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನೆಲ್ಲ ಒಟ್ಟಿಗೆ ಸೇರಿ ಅದಕ್ಕೊಂದು ರೂಪವನ್ನು ಕೊಟ್ಟು ಮಾಡಿರುವಂತ ಒಂದು ಬಹಳ ಸಂಕೀರ್ಣವಾದ ಒಂದು ದರ್ಶನ. ಉದಾಹರಣೆಗೆ ಟಿಬೆಟ್ಟಿನ ಬೌದ್ಧ ಧರ್ಮದ ಕೆಲವು ಮಂತ್ರಗಳನ್ನು ಸೇರಿಸಿದ್ದಾರೆ. ಆಮೇಲೆ ಶ್ರೀವಿದ್ಯೆಯಲ್ಲಿ ಮಂತ್ರಗಳಿಗೆ ಆಮ್ನಾಯ ಕ್ರಮ ಅಂತ ಬರುತ್ತದೆ. ಅದರಲ್ಲಿ ಶೈವ, ಬೌದ್ಧ, ಜೈನ, ವೈಷ್ಣವ ಎಲ್ಲ ಧರ್ಮಗಳನ್ನು ಕೂಡ ಒಳಗೊಳ್ಳಲಾಗಿದೆ. ಯಾಕೆಂದ್ರೆ ಶ್ರೀದೇವತೆಯನ್ನು ನಾವು ಬ್ರಹ್ಮಾಂಡದ ಒಂದು ಸಂಕೇತ ಅಂತ ಹೇಳಿದಾಗ ಬ್ರಹ್ಮಾಂಡದ ಎಲ್ಲವೂ ಕೂಡ ಅವರ ಒಳಗಡೆ ಇರಬೇಕು. ಇದು ಒಂದು ಬೃಹತ್ವಾದ ಒಂದು ಪರಿಕಲ್ಪನೆ. ಆ ಕಲ್ಪನೆ ಕೂಡ ಬಹಳ ಕಲಾತ್ಮಕವಾದ್ದು, ಅದ್ಭುತವಾಗಿದೆ ಆ ಕಲ್ಪನೆ. ಈ ರೀತಿಯ ಶ್ರೀಚಕ್ರ ಶ್ರೀದೇವತೆಯನ್ನ ನಾವು ಭಕ್ತಿಯಿಂದ ಆರಾಧಿಸುವಾಗ ಆ ಒಂದು ಮೂರ್ತಿಯನ್ನೇ ಏನಿದೆ, ಆ ಮೂರ್ತಿಯ ಧ್ಯಾನದ ಮೂಲಕ, ಆ ಮೂರ್ತಿ ಉಪಾಸನೆಯಿಂದ ಆಕೆಯನ್ನು ನಾವು ಅರ್ಚಿಸಬಹುದು. ಅನೇಕ ಸ್ತೋತ್ರಗಳಿವೆ. ಉದಾಹರಣೆಗೆ ಕಾಳಿದಾಸನ ಈ ಒಂದು ಶ್ಯಾಮಲಾ ದಂಡಕ ಏನಿದೆ, ಅದು ಶ್ಯಾಮಲ ಅಂದ್ರೆ ಆ ದೇವತೆ ಕೂಡ ಶ್ರೀವಿದ್ಯೆಯ ಒಂದು ಭಾಗ. ಲಲಿತಾ ಪರಮೇಶ್ವರ ಪರಿಚಾರಿಕ ದೇವಿಯಲ್ಲಿ ಒಬ್ಳು. ಆಮೇಲೆ ಒಂದು ಲಲಿತಾ ನವರತ್ನ ಅನೇಕ ಒಂದು ಭಂಡಾರ, ಒಂದು ಶ್ರೀ ದೇವತೆ ಕುರಿತ ಸ್ತೋತ್ರಗಳ ಭಂಡಾರ ಸಂಸ್ಕೃತದಲ್ಲಿ ಇದೆ, ಇತರ ದೇಶ ಭಾಷೆಗಳಲ್ಲೂ ಕೂಡ ಇದೆ. ಹೀಗೆ ಆ ಮೂರ್ತಿಯ ಒಂದು ಧ್ಯಾನದಿಂದ, ಉಪಾಸನೆಯಿಂದ ಶ್ರೀದೇವತೆಯನ್ನ ಒಲಿಸಿಕೊಳ್ಳುವುದು ಒಂದು ಕ್ರಮ. ಇನ್ನೊಂದು ಹೆಚ್ಚು ತಾಂತ್ರಿಕವಾದ, ಈ ಶ್ರೀಚಕ್ರವನ್ನ ಉಪಾಸನೆ ಮಾಡುವುದರಿಂದ ಆ ದೇವತೆಯನ್ನ ಸಾಕ್ಷಾತ್ಕರಿಸುವ ಒಂದು ಕ್ರಮ ಇದೆ. ಇದರಲ್ಲಿ ಒಂದು ಬಹಿರಿಯಾಗ ಕ್ರಮ. ಶ್ರೀಚಕ್ರದ ಉಪಾಸನೆ ಇದೆ, ಅದು ಬಹಳ ಸಂಕೀರ್ಣ ಒಂದು ಉಪಾಸನಾ ಕ್ರಮ. ಈ ಮೊದಲ ಆವರಣದಿಂದ ಆ ಪರಿವಾರ ದೇವತೆಗಳನ್ನ ಪೂಜಿಸುತ್ತಾ ಕೊನೆಗೆ ಈ ಎಲ್ಲ ತ್ರಿಕೋನಗಳ ಒಂದು ಸಂಕೀರ್ಣ ಏರ್ಪಾಟಿನ ನಡುವಿನಲ್ಲಿ ಒಂದು ಸರ್ವಾನಂದಮಯ ಚಕ್ರ ಅಂತ ಇರ್ತದೆ. ಅದು ಒಂದು ಬಿಂದು. ಆ ಸರ್ವಾನಂದಮಯ ಚಕ್ರದಲ್ಲಿ ಶಿವಶಿವರಿಯರು
ಲಲಿತಾ ಪರಮೇಶ್ವರಿ, ಶ್ರೀವಿದ್ಯೆ ಇನ್ನೊಂದು ಹೆಸರು ತ್ರಿಪುರ ಸುಂದರಿ. ಆಮೇಲೆ ಇಲ್ಲಿ ಶ್ರೀದೇವತೆಯ ಸೌಂದರ್ಯದ ಒಂದು 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 ತತ್ವವನ್ನಾಗಿದೆ. ಆಕೆ ಒಂದು ತ್ರಿಪುರ ಸುಂದರಿ. ಅವಳ ಜೊತೆಗಿರುವ ಶಿವನ ಹೆಸರು ತ್ರಿಪುರ ಸುಂದರ ಅಂತ. ಅಥವಾ ಇನ್ನೊಂದು ಹೆಸರು ಅವರಿಗೆ ಕಾಮೇಶ್ವರ, ಕಾಮೇಶ್ವರಿ ಎನ್ನುವುದು. ಈ ಕಾಮೇಶ್ವರನ ಕಲ್ಪನೆ ಮತ್ತು ಕಾಮೇಶ್ವರಿಯ ಕಲ್ಪನೆ ರತಿ ಮತ್ತು ಕಾಮನ ಕಲ್ಪನೆಗೆ ಭಿನ್ನವಾದ್ದು. ಅದಕ್ಕೊಂದು ಪುರಾಣದ ಕಥೆ ಇದೆ, ಅದನ್ನ ಮುಂದೆ ಕೇಳ್ತೀವಿ. ಈ ತ್ರಿಪುರ ಅತ್ಯಂತ ಸುಂದರವಾದ ಮೂರ್ತಿಯನ್ನು ನಾವು ನೋಡ್ಬೇಕು ಅಂದ್ರೆ ಮೈಸೂರಿನಲ್ಲಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಯವರು ನಿರ್ಮಿಸಿದ ಅಲ್ಲೊಂದು ದೇವಸ್ಥಾನ ಇದೆ, ಕಾಮಕಾಮೇಶ್ವರಿ ದೇವಸ್ಥಾನ ಅಂತ. ಅಲ್ಲಿ ಬಹಳ ಸುಂದರವಾದ ಈ ಮೂರ್ತಿಯನ್ನು ಅವರು ಕೆತ್ತಿದ್ದಾರೆ. ಈ ಭಾರತದಲ್ಲೂ ಕೂಡ ಅಷ್ಟು ಸುಂದರವಾದ ಶಿವಶಕ್ತಿಯ ಮೂರ್ತಿಯನ್ನು ನಾನು ನೋಡಿದ್ದಿಲ್ಲ. ಈ ಬಿಂದುವಿನಲ್ಲಿ ಸರ್ವಾಂಗಮಯ ಚಕ್ರದಲ್ಲಿ ಶಿವಶಕ್ತಿಯರ ಒಂದು 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 ಅವರ ಕೂಡುವಿಕೆ ಉಂಟಾಗ್ತದೆ, ಅವರ ಸಂಯೋಗ ಉಂಟಾಗ್ತದೆ. ಈ ಶ್ರೀ ಚಕ್ರವನ್ನ ಇದು ಒಂದು ಉಪಾಸನೆಯ ಕ್ರಮ. ಉಪಾಸನೆಯ ಧ್ಯಾನವೂ ಅಡಗಿದೆ. ಒಂದು ಕ್ರಮ, ನಾವು ಈ ನವಾವರಣದಿಂದ ಹೊರಗಿನ ಒಂದು ಆ ಚಕ್ರಗಳಿಂದ ಪ್ರಾರಂಭಿಸಿ ನಾವು ಕೇಂದ್ರಕ್ಕೆ ಬರುವುದು, ಇದನ್ನ ಸಂಹಾರ ಕ್ರಮ ಅಂತಾರೆ. ಇನ್ನೊಂದು, ಆ ಕೇಂದ್ರದಿಂದ ನಾವು ಶುರು ಮಾಡಿ ಇದರ ಕೊನೆಗೆ ಅದರ ಹೊರ ಆವರಣಕ್ಕೆ ಬರುವುದು, ಇದನ್ನ ಸೃಷ್ಟಿ ಕ್ರಮ ಅಂತಾರೆ. ಶ್ರೀಚಕ್ರವನ್ನ ನೀವು ದಿಟ್ಟಿಸಿ ಸ್ವಲ್ಪ ಹೊತ್ತು ನೋಡಿದ್ರೆ ಆ ಒಂದು ಎರಡು ಆಯಾಮದಲ್ಲಿರುವ ಆಕೃತಿ ಏನಾಗುತ್ತೆ, ಅದು ಅನೇಕ ಆಯಾಮಗಳನ್ನ ಹೊಂದಿರುವ ಹಾಗೆ ನಮಗೆ ಕಾಣ್ತದೆ. ಮತ್ತದು ಮೆನಿ ಡೈಮೆನ್ಷನಲ್ ಒಂದು 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 ಚಿತ್ರವಾಗಿ ಮೂಡ್ತದೆ. ಅನೇಕ ಆಳಗಳು ಅದರಲ್ಲಿ ತಕ್ಕೊಳ್ತಾ ಹೋಗ್ತದೆ. ಯಾವ ರೀತಿ ಒಂದು ಗುಲಾಬಿಯನ್ನು, ಕಮಲವನ್ನು ನಾವು ನೋಡ್ತಾ ಹೋದಾಗ ಅದರ ಆಳಗಳನ್ನು ತಕ್ಕೊಳ್ತಾ ಹೋಗ್ತವೆ. ನಮ್ಮ ಮನಸ್ಸಿನ ಅನೇಕ ಒಂದು ಇವನ್ನ ಆಯಾಮಗಳನ್ನ ನಾವು ಈ ಚಕ್ರದ ಉಪಾಸನೆಯಿಂದ ನಾವು ದಾಟ್ತಾ ಹೋಗ್ಬಹುದು. ಈ ರೀತಿ ಎರಡು ಕ್ರಮಗಳಲ್ಲಿ ಈ ಶ್ರೀಚಕ್ರವನ್ನ ಉಪಾಸನೆ ಮಾಡಲಾಗಿದೆ. ಇನ್ನೊಂದು ಕ್ರಮ, ಇದು ಬಾಹ್ಯ ಪೂಜೆ. ಇದು ಬಾಹ್ಯ ಪೂಜೆ ಯಾವಾಗಲೂ ಕೂಡ ಹೊರಗಣದು. ಒಂದು ಅನುಭವ ಮತ್ತು ಆಧ್ಯಾತ್ಮದ ಉನ್ನತ ಹಂತಗಳಲ್ಲಿ ಬಾಹ್ಯ ಪೂಜೆಯನ್ನ ಆಂತರಿಕಗೊಳಿಸಿಕೊಳ್ಳಲಾಗ್ತದೆ. ಯಾವ ರೀತಿ ವೈದಿಕ ಪರಂಪರೆಯಲ್ಲಿ ಯಜ್ಞಯಾಗಾದಿಗಳನ್ನ ಮುಖ್ಯವಾಗಿ ತಿಳ್ಕೊಂಡಿದ್ದು, ಅದು ಹೆಚ್ಚು ಸಂಕೀರ್ಣವಾಗಿ ಪಕ್ವವಾಗಿ ವೇದಾಂತವಾದಾಗ ಈ ಬಹಿರ್ಯಜ್ಞವನ್ನ ಒಂದು ಆಂತರಿಕ ಯಜ್ಞದ ಒಂದು ಭಾಗ ಅಂತ ತಿಳ್ಕೊಂಡಾಗ ಆಗ ಆಂತರಿಕ ಧ್ಯಾನ ಬಹಳ ಮುಖ್ಯ ಆಗ್ತದೆ. ಬ್ರಹ್ಮಜ್ಞಾನ, ತನ್ನ ಆತ್ಮಧ್ಯಾನ ವೇದಾಂತದ ಬಹಳ ಮುಖ್ಯವಾಗ್ತದೆ. ಈ ರೀತಿ ಶ್ರೀವಿದ್ಯೆಯಲ್ಲಿ ಕೂಡ ಮತ್ತು ಶೈವಾಗಮಗಳು, ಶಾಕ್ತ ಆಗಮಗಳಲ್ಲಿ ಕೂಡ ದ್ವೈತ ಭಾವದಿಂದ ಅದ್ವೈತಕ್ಕೆ ಹೋಗುವ ಒಂದು ಪ್ರಕ್ರಿಯೆಯನ್ನು ಕಾಣ್ತೀವಿ. ಈ ಅದ್ವೈತಕ್ಕೆ ನಾವು ಹತ್ತಿರವಾದಾಗ ಈ ಬಾಹ್ಯದ ಉಪಾಸನೆ ಆಂತರಿಕ ಉಪಾಸನೆ. ಈ ರೀತಿ ಶ್ರೀವಿದ್ಯೆಯಲ್ಲಿ ಅತ್ಯಂತ ಉನ್ನತವಾದ ಒಂದು ಕ್ರಮ ಇದೆ, ಅದಕ್ಕೆ ಮಹಾಯಾಗ ಕ್ರಮ ಅಂತ ಕರೀತಾರೆ. ಇದಕ್ಕೆ ಒಂದು ಆಧಾರವಾಗಿರುವ ಒಂದು ತಾಂತ್ರಿಕ ಪಟ್ಟಿ ಇದೆ, ಇದನ್ನ ಭಾವನೋಪನಿಷ ಅಂತ ಕರೀತಾರೆ. ಈ ಭಾವನೆಯ ಮೂಲಕ ಉಪಾಸನೆ ಮಾಡುವ ಒಂದು ಕ್ರಮ, ಭಾವನೆಯನ್ನೇ ಒಂದು ಆಧ್ಯಾತ್ಮಿಕ ವಿಕಾಸದ ಒಂದು ಮಾಧ್ಯಮವನ್ನಾಗಿ ಬಳಸುವ ಕ್ರಮ ಅನೇಕ ಭಾರತೀಯ ಧಾರ್ಮಿಕ ಮತ್ತು ಅನುಭಾವಿ ಪರಂಪರೆಯಲ್ಲಿ ಕಾಣ್ತೇವೆ. ಉದಾಹರಣೆಗೆ ಬೌದ್ಧರಲ್ಲಿ ಎರಡು ರೀತಿಯ ಧ್ಯಾನಗಳನ್ನ ಬುದ್ಧ ಶಿಷ್ಯರಿಗೆ ಕಲಿಸ್ತಾನೆ. ಒಂದು ಸತಿ ಅಂದರೆ ಸ್ಮೃತಿ, ಅದು ಪರಿವೆ, ಅವೇರ್ನೆಸ್ ಅಂತ ಇಂಗ್ಲಿಷ್ ಕರೀತಾರೆ. ಇದರ ಮೂಲಕ ಪ್ರಧಾನವಾದ ಒಂದು ಕ್ರಮ. ಆದರೆ ಇನ್ನೊಂದು, ಕೇವಲ ನಾವು ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸ ಸಾಲದು, ನಮ್ಮ ಭಾವನೆಗಳನ್ನು ಕೂಡ ನಾವು ಇತ್ಯಾತ್ಮಗೊಳಿಸಬೇಕು. ಅದಕ್ಕೆ ಅನೇಕ ರೀತಿಯ ಭಾವನೆಗಳನ್ನ ಧ್ಯಾನ ಕ್ರಮವನ್ನು, ಭಾವನೆ ಅಂದ್ರೆ ಅದನ್ನ ಕಲ್ಪಿಸಿಕೊಳ್ಳುವುದು, ಕಣ್ಣಿಗೆ ಕಟ್ಟಿದಂತೆ ಇಂಗ್ಲಿಷ್ ವಿಜುವಲೈಸೇಷನ್ ಕರೀತಾರೆ. ಈ ರೀತಿಯ ಇವನ್ನು ಕೂಡ ಬುದ್ಧ ಹೇಳ್ತಾನೆ. ಬಹಳ ಮುಖ್ಯವಾದ್ದು ಬೌದ್ಧರಲ್ಲಿ ಇರುವ
ಮೇತ್ತಾ ಕರುಣ ಭಾವನೆ ಅನ್ನುವುದು ಬಹಳ ಮುಖ್ಯ. ಅನೇಕ ಒಂದು 20 ಹೆಚ್ಚು ಭಾವನೆಗಳು ಹೇಳಿದ್ರೆ ಮುಖ್ಯವಾದ್ದು ಈ ಮೇತ್ತಾ ಕರುಣ. ಈ ರೀತಿ ಭಾವನೆ ಅಕಮಾದಿಗೂ ಕೂಡ ಒಂದು ವಚನ ಭಾವನೆಯನಿಗೂ ಜೀವನವು ನೋಡ ಅಂತ. ಅಂದ್ರೆ ಆ ಭಾವನೆಯೇ ಉಪಾಸನೆಯ ಮೂಲವಾದಾಗ ಅದು ಭಕ್ತಿ ಆಗ್ತದೆ. ಆ ಭಕ್ತಿಯಲ್ಲಿ ಹೊರಗಣ ಭಕ್ತಿ ಒಂದು, ಒಳಗಣ ಭಕ್ತಿ ಒಂದು. ತಂತ್ರದಲ್ಲೂ ಕೂಡ ಇದು ಆಂತರಿಕ ಕ್ರಮವಾಗ್ತದೆ. ಈ ಶ್ರೀವಿದ್ಯೆ ಏನಾಗ್ತದೆ, ಈ ಮಹಾಯಾಗ ಕ್ರಮದಲ್ಲಿ ಭಾವನೋಪನಿಷತ್ ಪ್ರಕಾರ ಈ ಶರೀರವನ್ನೇ ಒಂದು ಶ್ರೀಯಂತ್ರವಾಗಿ ಕಲ್ಪಿಸಿಕೊಂಡು ಶ್ರೀ ಚಕ್ರದ ಅನೇಕ ಆವರಣಗಳನ್ನ ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿ ನ್ಯಾಸ ಮಾಡಿಕೊಂಡು ಆ ಹೊರಗಣ ಅದರ ಮೂಲಕ ಪ್ರಪಂಚದ ಎಲ್ಲ ತತ್ವಗಳನ್ನು, ಪಂಚಭೂತಗಳನ್ನು, ಪಂಚಪ್ರಾಣಗಳನ್ನು, ಸಪ್ತಧಾತುಗಳನ್ನು ಶರೀರದಲ್ಲಿ ಕಲ್ಪಿಸಿಕೊಂಡು ಈ ಶರೀರವನ್ನೇ ಒಂದು ಭೌಗೋಳಿಕ ಪ್ರದೇಶವನ್ನೇ ನೋಡ್ತಾ ನೋಡ್ತಾ ಕೊನೆಗೆ ಅದು ಕೊನೆಯಲ್ಲಿ ಅಂತ್ಯವಾಗಲು ಆ ಒಂದು ಹೃದಯ ಸ್ಥಾನದಲ್ಲಿ ಆ ಸರ್ವಾಂತಮಯ ಚಕ್ರವನ್ನು ಕಲ್ಪಿಸಿಕೊಂಡು ಇಲ್ಲೂ ಆಗ್ಬೋದು ಅಥವಾ ಸಹಸ್ರದಲ್ಲಿ ಆಗ್ಬೋದು ಆ ಒಂದು ಕಲ್ಪಿಸ್ಕೊಂಡು ಶಿವಶಕ್ತಿಯ ಒಂದು ಐಕ್ಯತೆಯನ್ನ ಒಬ್ಬ ಯೋಗಿ ಅನುಭವಿಸ್ತಾನೆ. ಆ ಭಾವನೋಪನಿಷತ್ನಲ್ಲಿ ಇದನ್ನೇ ಶಿವಯೋಗ ಅಂತ ಕರೀತಾರೆ. ಈ ರೀತಿಯ ಸಾಧನೆ ಮಾಡೋದು ನಿಜವಾದ ಶಿವಯೋಗಿ ಅಂತ. ಕೆಲವು ಶಕ್ತಿ ಉಪಾಸನೆ ಮಾಡ್ತಾ ಕೊನೆಯಲ್ಲಿ ಅದು ಶಿವಜ್ಞಾನದಲ್ಲಿ ಅದು ಕೊನೆಗೊಳ್ತದೆ. ಈ ಒಂದು ಶಿವಶಕ್ತಿಯರ ಐಕ್ಯತೆಯನ್ನ ಅನೇಕ ತಾಂತ್ರಿಕ ಗ್ರಂಥಗಳಲ್ಲಿ ಒತ್ತಿ ಹೇಳಲಾಗಿದೆ. ಉದಾಹರಣೆಗೆ ಸೌಂದರ್ಯ ಹಿರಿಯ ಪ್ರಪ್ರಥಮ ಶ್ಲೋಕದಲ್ಲಿ ಶಕ್ತಿ ಇಲ್ಲದೆ ಶಿವನ ಏನೂ ಮಾಡಲಾರ ಎನ್ನುವ ಒಂದು ಮಾತನ್ನ ಶಂಕರಾಚಾರ್ಯ ಹೇಳ್ತಾರೆ. ಲಲಿತಾ ಸಹಸ್ರನಾಮದ ಕೊನೆಯ ಒಂದು ಮಂತ್ರದಲ್ಲಿ ಶಿವಶಕ್ತೈಕ್ಯ ರೂಪಿಣ್ಯೇ ನಮಃ ಎಂದು ಲಲಿತಾ ಪರಮೇಶ್ವರಿಯನ್ನ ಚಿತ್ರಿಸಲಾಗಿದೆ. ಈ ರೀತಿಯ ಒಂದು ಶಿವಶಕ್ತಿಯರ ಒಂದು ಅವಿನಾಭಾವ ಶಾಕ್ತ ಮತ್ತು ಶೈವ ಪರಂಪರೆಗಳ ಒಂದು ಬಹಳ ದೊಡ್ಡ ಬಹಳ ಮುಖ್ಯವಾದ ಲಕ್ಷಣ. ಈ ಶ್ರೀವಿದ್ಯೆಯ ಉಪಾಸನೆಯನ್ನ ವಾಮಾಚಾರ ಮಾರ್ಗದಿಂದ ಮಾಡಬಹುದು. ಅದನ್ನ ದಕ್ಷಿಣಾಚಾರ, ವಾಮಾಚಾರದಲ್ಲಿ ಪಂಚಮಕಾರ ಸಾಧನೆಯಾಗಿ ಇದನ್ನ ಮಾಡಲಾಗ್ತದೆ. ಅಲ್ಲಿ ಶ್ರೀಚಕ್ರದ ಸ್ವರೂಪ ಸ್ವಲ್ಪ ಬೇರೆ ಆಗ್ತದೆ. ಆಮೇಲೆ ಅದನ್ನ ಇಲ್ಲಿ ದಕ್ಷಿಣಾಚಾರದಲ್ಲಿ ಅದನ್ನು ಸಾತ್ವಿಕ ರೂಪದಲ್ಲಿ ಪೂಜೆ ಮಾಡಲಾಗ್ತದೆ. ಆಮೇಲೆ ಮಹಾಯಾಗ ಕ್ರಮದಲ್ಲಿ ಇವೆರಡನ್ನು ದಾಟಿ ಕೇವಲ ಮಾನಸಿಕ ಪೂಜೆಯ ಮೂಲಕ, ಮಾನಸಿಕ ಭಾವನೆಗಳ ಮೂಲಕ ಶ್ರೀದೇವತೆಯನ್ನು ಸಾಕ್ಷಾತ್ಕರಿಸುವ ಒಂದು ಕ್ರಮವನ್ನ ನಾವು ಕಾಣ್ತೀವಿ. ಆಮೇಲೆ ಶ್ರೀ ವಿದ್ಯೆಯನ್ನ ಇನ್ನೂ ಅನೇಕ ರೀತಿಯಲ್ಲಿ ಕೆಲವು ಕಾಳಿಯನ್ನೇ ಪ್ರಧಾನ ದೇವತೆಯಾಗಿ ಶ್ರೀವಿದ್ಯೆಯ ಉಪಾಸನೆ ಮಾಡುವ ಕೆಲವು ಪಂಥಗಳು ಕೇರಳದಲ್ಲಿ ಇದ್ದಾವೆ. ಇನ್ನೂ ಅನೇಕ ಕ್ರಮಗಳಿದ್ದಾವೆ. ಇದು ಬಹಳ ಸಂಕೀರ್ಣವಾದ ಒಂದು ವಿದ್ಯೆ. ಇದು ಇದರ ಒಂದು ಬಹಳ ಸುಲಭವಾಗಿ ಯಾರಿಗೆ ತಂತ್ರ ಮಂತ್ರಗಳ ಪ್ರವೇಶ ಇಲ್ಲ ಅವರಿಗೆ ಈ ವಿದ್ಯೆ ಬಹಳ ಸುಲಭವಾಗಿ ಅರ್ಥ ಆಗಲಿ ಅಂತ ಸ್ತೋತ್ರ ಸಾಹಿತ್ಯದ ರಚನೆಯಾಗಿದೆ. ಇದರಲ್ಲಿ ಬಹಳ ಮುಖ್ಯವಾದವು ಎರಡು. ಒಂದು ಶಂಕರಾಚಾರ್ಯರಿಗೆ ರಚಿಸಿದ ಸೌಂದರ್ಯ ಲಹರಿ. ಇನ್ನೊಂದು ತಮಿಳಿನಲ್ಲಿ ಅಭಿರಾಮಿ ಭಟ್ಟರವರು ಅಭಿರಾಮಿ ಅಂದಾದಿ ಎನ್ನುವ ಒಂದು ಕಾವ್ಯವನ್ನ ಬರೆದಿದ್ದಾರೆ. ಅದು ಸಂಸ್ಕೃತ ಸೌಂದರ್ಯ ಲಹರಿಯ ಅನುವಾದವಲ್ಲ, ಅದಕ್ಕೆ ಸಂವಾದಿಯಾಗಿ ತಮಿಳಿನಲ್ಲಿ ರಚಿತವಾಗಿರುವ ಒಂದು ಕೃತಿ. ಇವು ಯಾರಿಗೆ ಈ ಕಠಿಣವಾದ ಈ ಶ್ರೀ ವಿದ್ಯಾ ಉಪಾಸನೆ ಸಾಧ್ಯವಾಗುವುದಿಲ್ಲ ಅವರಿಗೆ ಸುಲಭವಾಗಿ ಭಕ್ತಿ ಮೂಲಕ, ಭಾವನೆಯ ಮೂಲಕ ಇದು ಎಲ್ಲ ತತ್ವಗಳು ಅರ್ಥವಾಗುವ ಹಾಗೆ ಈ ಸ್ತೋತ್ರ ಸಾಹಿತ್ಯದ ರಚನೆ ಆಗಿದೆ. ಆ ಸೌಂದರ್ಯ ಲಹರಿಯ ಕೆಲವು ಪದ್ಯಗಳನ್ನ ಓದಿ ನಾನು ನನ್ನ ಮಾತನ್ನ ಒಂದು ನಿಮಿಷ ಈ ಸೌಂದರ್ಯ ಶಂಕರಾಚಾರ್ಯರು ರಚಿಸಿದ್ದು ಅಂತ ಹೇಳ್ತಾರೆ. ಇನ್ನು ಕೆಲವು ಜನ ಇದರ ಮೊದಲ 50 ಪದ್ಯಗಳದಕ್ಕೆ ಆನಂದ ಲಹರಿ ಅಂತ ಕರೆದಿದ್ದಾರೆ. ಈ ಆನಂದ ಲಹರಿಯನ್ನ ಇನ್ನೊಬ್ಬ ಶಂಕರಾಚಾರ್ಯ ಪೂರ್ವದ ಕಿವಿಗೆ ಬರೆದಿದ್ದ ಅದ್ರಲ್ಲಿ 50 ಶ್ಲೋಕಗಳಿದ್ದಾವೆ.
ಮುಂದಿನ 50 ಶ್ಲೋಕನ ಶಂಕರಾಚಾರ್ಯರು ರಚಿಸಿದ್ರು ಅಂತ ಕೆಲವು ಜನ ನಂಬ್ತಾರೆ. ವಿದ್ವತ್ ಜನರಲ್ಲಿ ಇದರಲ್ಲಿ ಭಿನ್ನಾಭಿಪ್ರಾಯ. ಬಹುತೇಕ ಜನರು ಇದು ಶಂಕರ ಕೃತ ಎಂದೇ ತಿಳಿದಿದ್ದಾರೆ. ಈ ಒಂದು ಭಿನ್ನಾಭಿಪ್ರಾಯದ ಬಗ್ಗೆ ಮಾತಾಡದೆ ಇದು ಸೌಂದರ್ಯ ಬಹಳ ಸುಂದರವಾದ ಕಾವ್ಯ ಇದು. ಮತ್ತು ಇಲ್ಲಿ ದೇವಿಯನ್ನ ಅದು ಹೆಸರೇ ಸೌಂದರ್ಯ ಲಹರಿ. ಆ ಸೌಂದರ್ಯ ಅದು ಒಂದು ಲಹರಿಯನ್ನು ಮತ್ತು ಒಂದು ನಮಗೆ ಸೌಂದರ್ಯದ ಮತ್ತನ್ನ ದೇವಿ ಸೌಂದರ್ಯದ ಒಂದು ಸಾಕಾರ ರೂಪವಾಗಿದ್ದಾಳೆ, ನವರಸಗಳ ರೂಪವಾಗಿದ್ದಾಳೆ. ಇದನ್ನು ಹೇಳ್ತದೆ ಕೂಡ ಆಕೆಯ ತಾಂತ್ರಿಕವಾದ ಆಯಾಮಗಳನ್ನು ಕೂಡ ಇದು ಸುಲಭವಾಗಿ ವಿವರಿಸ್ತಾ ಹೋಗುತ್ತೆ. ಅಭಿರಾಮಿ ಅಂದಾಜಿ ಕೂಡ ಅದನ್ನೇ ಮಾಡುತ್ತದೆ. ಇಲ್ಲಿರುವ 100 ಶ್ಲೋಕಗಳನ್ನ ನಾವು ಉತ್ತಮ ಕಾವ್ಯವನ್ನಾಗಿ ಓದಿ ಸವಿಯಬಹುದು. ಜೊತೆಗೆ ಈ ಪ್ರತಿಯೊಂದು ಶ್ಲೋಕವೂ ಕೂಡ ಒಂದು ಧ್ಯಾನದ ವಸ್ತು. ಆಮೇಲೆ ಇದಕ್ಕೆ ಅನೇಕ ಟೀಕೆಗಳು ಬಂದಿವೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಲಕ್ಷ್ಮೀಧರಾಚಾರ್ಯರ ಒಂದು ಟೀಕು ಇದಕ್ಕೆ ಬಹಳ ಮುಖ್ಯವಾಗಿದೆ. ಕನ್ನಡದಲ್ಲಿ ಜಕಣಾರ್ಯ ಎನ್ನುವ ಒಬ್ಬಾತ ವಿಜಯನಗರ ಕಾಲದ ಒಬ್ಬ ಶಾಕ್ತ ಉಪಾಸಕ ಅದಕ್ಕೆ ಒಂದು ಟೀಕುವನ್ನ ಬರೆದಿದ್ದಾನೆ. ಮಲಯಾಳ ಭಾಷೆಯಲ್ಲಿ ಅನೇಕ ಟೀಕುಗಳಿದ್ದಾವೆ ಎಂದು ಕೇಳಿದ್ದೀನಿ. ಈ ಪ್ರತಿಯೊಂದು ಇದು ಕೂಡ ಇದನ್ನು ತಾಂತ್ರಿಕ ಉದ್ದೇಶಕ್ಕಾಗಿ ಬಳಸಬಹುದು. ತಾಂತ್ರಿಕ ಭಕ್ತಿಯಲ್ಲಿ ಮನೋಕಾಮನೆಗಳಿಲ್ಲ. ಭಕ್ತಿಯಲ್ಲಿ ಅದು ಶುದ್ಧ ಭಾವನೆ. ಅಲ್ಲೇನಾದ್ರೂ ಲೇವಾದೇವಿ ಯೋಚನೆ ಇದ್ರೆ ಅದು ಭಕ್ತಿ ಅಲ್ಲ. ಆದ್ರೆ ತಂತ್ರದಲ್ಲಿ ಮನೋಕಾಮನೆ ಮುಖ್ಯವಾಗ್ತದೆ. ಈ ಒಂದು ಮನೋಕಾಮನೆಗೋಸ್ಕರ ಕೂಡ ಈ ಶ್ಲೋಕಗಳನ್ನ ಬಳಸಬಹುದು ಎನ್ನುವ ರೀತಿಯಲ್ಲಿ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಯಂತ್ರಗಳನ್ನ ಈ ಟೀಕುಗಳಲ್ಲಿ ಹೇಳಲಾಗಿದೆ. ಈ ಶ್ಲೋಕವನ್ನ ಒಂದೊಂದು ಶ್ಲೋಕವನ್ನು ಬೀಜಾಕ್ಷರವನ್ನು ಕೊಡಲಾಗಿದೆ. ಆ ಬೀಜಾಕ್ಷರವನ್ನು ಧ್ಯಾನಿಸ್ತಾ ಈ ಶ್ಲೋಕವನ್ನು ಓದುತ್ತಾ ಯಂತ್ರಗಳನ್ನ ಆ ತಾಂತ್ರಿಕ ರೀತಿಯಲ್ಲಿ ಆ ದ್ರವ್ಯಗಳನ್ನ ಬಳಸಿ ಪೂಜಿಸಿದಾಗ ವಿವಿಧ ಮನೋಕಾಮನೆಗಳು ಪೂರೈಸ್ತವೆ ಅಂತ ಹೇಳಿದ್ರೆ, ಅದರಿಂದ ಸೌಂದರ್ಯ ಒಂದು ಭಕ್ತಿಯ ಒಂದು ಅಭಿವ್ಯಕ್ತಿ ಹೌದು, ಒಂದು ತಾಂತ್ರಿಕ ಒಂದು ಪ್ರಕ್ರಿಯೆಯ ಒಂದು ಕೃತಿಯೂ ಹೌದು. ಜೊತೆಗೆ ಇದರಲ್ಲಿ ಸೌಂದರ್ಯದ ಬಗ್ಗೆ ಇಸ್ಥೆಟಿಕ್ಸ್ ಸೌಂದರ್ಯ ಶಾಸ್ತ್ರದ ಅನೇಕ ಹೊರವುಗಳು ಇದರಲ್ಲಿದೆ. ಉದ್ದಕ್ಕೂ ದೇವಿಯ ಒಂದು ಸೌಂದರ್ಯದ ವರ್ಣನೆ ಮಾಡ್ತಾ ಅನೇಕ ನಾಟ್ಯಶಾಸ್ತ್ರ, ಕಾಮಸೂತ್ರ ಮುಂತಾದವುಗಳು ಅನೇಕ ಆಯಾಮಗಳಲ್ಲಿ ಒಳಗೊಳ್ಳಲಾಗಿದೆ. ಇದರ ಒಂದು ಸೌಂದರ್ಯಾತ್ಮಕವಾದ ಒಂದು ಆಯಾಮವನ್ನ ಬಹಳ ಜನ ಗಮನಿಸಿಲ್ಲ. ಇದು ಕೂಡ ಈ ಒಂದು ಸೌಂದರ್ಯದಲ್ಲಿ ಬಹಳ ಮುಖ್ಯವಾದ್ದು. ಇದೇ ರೀತಿಯ ಒಂದು ಆಯಾಮ ಲಲಿತಾ ಸಹಸ್ರನಾಮಕ್ಕೂ ಇದೆ. ಇತರ ಈ ಶ್ರೀವಿದ್ಯೆಯ ಪರಂಪರೆಯಿರುವ ಸ್ತೋತ್ರ ಸಾಹಿತ್ಯದಲ್ಲಿ ಇದೆ. ಉದಾಹರಣೆಗೆ ಭಾವನೋಪನಿಷತ್ನಲ್ಲಿ ದೇಹವನ್ನೇ ಒಂದು ನವರಸಗಳ ಒಂದು ಬೀಡಾಗಿ ಕಾಣಲಾಗಿದೆ. ಈತೆ ಶ್ರೀವಿದ್ಯೆಗೆ ಬಹಳ ಮುಖ್ಯವಾಗಿ ಈ ಸತ್ಯದ ದರ್ಶನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಸೌಂದರ್ಯದ ದರ್ಶನ ಆಗಿದೆ. ಕಲೆಗೆ ಅತ್ಯಂತ ಹೆಚ್ಚು ಒತ್ತು ಕೊಡುವ ಒಂದು ಆಧ್ಯಾತ್ಮಿಕ ಪರಂಪರೆ ಶ್ರೀವಿದ್ಯೆ ಆಗಿದೆ. ಇದೇ ರೀತಿಯ ಇನ್ನೊಂದು ಪರಂಪರೆ ನಮ್ಮಲ್ಲಿ ಕಾಶ್ಮೀರದ ಪ್ರತ್ಯಭಿಜ್ಞ ಪರಂಪರೆ. ಇದು ಶ್ರೀವಿದ್ಯೆ ಕೂಡ ಕಾಶ್ಮೀರದಲ್ಲೇ ಉಗಮಿಸಿತು ಎನ್ನುವ ಒಂದು ಪ್ರತೀತಿ ಇದೆ. ಶ್ರೀವಿದ್ಯೆಗೂ ಮತ್ತು ಕಾಶ್ಮೀರದ ಶೈವ ದರ್ಶನಕ್ಕೂ ಅನೇಕ ಸಾಮ್ಯಗಳಿದ್ದಾವೆ. ಯಾಕೆಂದ್ರೆ ಎರಡರಲ್ಲೂ ಕೂಡ ಇಹದ ಸುಖವನ್ನ ಅವರು ನಿರಾಕರಿಸುವುದಿಲ್ಲ, ಮೋಕ್ಷವನ್ನ ಜಗತ್ತಿಗಿಂತ ಮೇಲೆ ಇಟ್ಟು ನೋಡುವುದಿಲ್ಲ. ಶ್ರೀವಿದ್ಯೆ ಪರಂಪರೆ ಹೇಳ್ತಾರೆ ಅಂದ್ರೆ ಎಲ್ಲಿ ಮೋಕ್ಷವಿದೆಯೋ ಅಲ್ಲಿ ಭೋಗವಿಲ್ಲ, ಎಲ್ಲಿ ಭೋಗವಿದೆಯೋ ಅಲ್ಲಿ ಮೋಕ್ಷವಿಲ್ಲ. ಆದರೆ ಯಾರು ಶ್ರೀವಿದ್ಯೋಪಾಸನೆಯನ್ನು ಮಾಡ್ತಾನೆ ಅವನು ಇಹ ಪರಗಳನ್ನ, ಭೋಗ ಮೋಕ್ಷಗಳನ್ನ, ಭುಕ್ತಿ ಮುಕ್ತಿಗಳನ್ನ ಏಕಕಾಲದಲ್ಲಿ ಅವನು ಪಡ್ಕೊಳ್ತಾ ಎನ್ನುವ ಮಾತನ್ನ ಶ್ರೀವಿದ್ಯಾ ಪರಂಪರೆಯಲ್ಲಿ ಹೇಳಲಾಗಿದೆ. ಈ ಸೌಂದರ್ಯ ಲಹರಿ ಎನ್ನುವುದು ದೇವಿಯ ಯಾವ ರೀತಿ ಶ್ರೀಚಕ್ರವನ್ನು ದೇವಿಯ ಬ್ರಹ್ಮಾಂಡ ನಾಯಕಿಯಾಗಿರುವ ದೇವಿಯ ಆ ಕಾಸ್ಮಿಕ್ ಬಾಡಿ ಏನಿದೆ, ಬ್ರಹ್ಮಾಂಡ ಶರೀರ ಏನಿದೆ, ಅದರ ಒಂದು ಸಂಕೇತ, ಒಂದು ಜಾಮಿತಿಯ ಸಂಕೇತ. ಆ ಮೂರ್ತಿ ಧ್ಯಾನ ಶ್ಲೋಕಗಳಲ್ಲಿ ಇರುವ ಮೂರ್ತಿ ಆಕೆಯ ಒಂದು ಮೂರ್ತ ರೂಪ. ಆ ಮಂತ್ರ ಆ ದೇವಿಯ ಶಬ್ದ ರೂಪ.
ಶ್ರೀವಿದ್ಯೆಯಲ್ಲೂ ಕೂಡ ದೇವಿಯ ಇಡೀ ಭಾಗವನ್ನ, ಬೇರೆ ಬೇರೆ ಭಾಗಗಳನ್ನ, ಬೇರೆ ಬೇರೆ ಆಯಾಮಗಳನ್ನ, ಬೇರೆ ಬೇರೆ ಭಂಗಿಗಳನ್ನ ಇಲ್ಲಿ ಚಿತ್ರಿಸಲಾಗಿದೆ. ಇದರ ಕೆಲವು ನಾನು ಅನುವಾದ ಮಾಡಿರುವ ಕೆಲವು ಭಾಗಗಳನ್ನ ಓದಿ ನನ್ನ ಮಾತುಗಳನ್ನ, ಯಾಕೆಂದ್ರೆ ಶ್ರೀವಿದ್ಯೆಯ ಬಗ್ಗೆ ಹೇಳ್ತಾ ಹೋದಾಗ ಇದಕ್ಕೆ ಮೊದಲಿಲ್ಲ ಕೊನೆಯಿಲ್ಲ. ಅದರ ಒಂದು ಈ ಸಮುದ್ರದ ಒಕ್ಕುಡಿತೆ ನೀರನ್ನು ಮಾತ್ರ ಇದರಲ್ಲಿ ನಾನು ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಷಯವನ್ನು ನಾನು ವಿದ್ವತ್ಪೂರ್ಣವಾಗಿ ನೋಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅನುಭವಪೂರ್ವಕವಾಗಿ ಅದರ ಉಪಾಸನಾ ಕ್ರಮಕ್ಕೆ ಒತ್ತು ಕೊಟ್ಟು ಅದರ ಆ ಉಪಾಸನಾ ಕ್ರಮದ ಮತ್ತು ಈ ಅನುಭವ ಮಾರ್ಗದ ಒಂದು ವೈಶಿಷ್ಟ್ಯತೆಯನ್ನ ಒತ್ತಿಡುವ ಒಂದು ಕೆಲಸವನ್ನು ನನ್ನ ಮಾತಲ್ಲಿ ಈ ಮಾತುಗಳಲ್ಲಿ ನಾನು ಪ್ರಯತ್ನಿಸಿದ್ದೇನೆ. ಈ ಕೆಲವು ಸೌಂದರ್ಯ ಕೆಲವು ಭಾಗಗಳು ನೋಡಿ. ಮೊದಲನೆಯ ಒಂದು ಪದ್ಯ ಏನಿದೆ ಅದು ಶಿವಶಕ್ತಿ ಅನನ್ಯ ಭಾವನೆ ಹೇಳ್ತದೆ. ಶಿವನ ಸೃಷ್ಟಿ ಮಾಡಬಲ್ಲ ಜೊತೆ ಊರಿದಾಗ ನೀನು, ಅವನು ಚೂರು ಅಲುಗಲಾರ ನೀನು ಅಗಲಿದಾಗ. ಶಿವ ಹರಿವಿರಂಚಿ ಮೂವರು ಕೊಂಡಾಡುತ್ತಿರಲು ನಿನ್ನ, ಶಿವೆ ನುತಿ ನಮನಗಳ ಹೇಗೆ ಮಾಡಲಿ ಪುಣ್ಯವಿರದನ. ನೀನಿರದೆ ಶಿವನ ಸೃಷ್ಟಿಯನ್ನ ಅಲುಗಲುವಾರ ಸೃಷ್ಟಿಯನ್ನು ಮಾಡುವುದಿರಲಿ, ನಿನ್ನನ್ನ ತ್ರಿಮೂರ್ತಿಯರು ಕೂಡ ಅವರು ವರ್ಣಿಸಲು ಅವರಿಗೂ ಅಸದರವಾಗಿದೆ. ನಾನು ಏನು ತಿಳಿಯಲು ನಾನು ನಿನ್ನನ್ನು ಹೇಗಾದರೂ ವರ್ಣಿಸಲಿ. ಇದು ಭಕ್ತಿಯ ಭಾವ. ನನಗೆ ಗೊತ್ತಿಲ್ಲ ಮುಗ್ಧ ಶಿವಮಹಿಮ ಸ್ತೋತ್ರ ರೀತಿ ಮಾತುಕೊಡ್ತಾ ನಿನ್ನನ್ನು ಹೇಗೆ ಬಣ್ಣಿಸಲು ನನಗೆ ಬಾಯಿಲ್ಲ ಅನ್ನುವ ಮಾತು ಎಲ್ಲ ಭಕ್ತಿ ಸಾಹಿತ್ಯದಲ್ಲಿ ಬರ್ತದೆ. ಮುಂದೆ ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಮೂರನೇ ಪದ್ಯದಲ್ಲಿ ಹೇಳ್ತಾರೆ, ಈ ಶ್ರೀದೇವತೆ ಒಂದು ಕಾಮಧೇನು ಕಲ್ಪವ ತರುವಿನಾಗಿ ಯಾರಿಗೆ ಬೇಕೋ ಅದನ್ನ ಅವ್ರಿಗೆ ಕೊಡ್ತಾಳೆ. ಹೇಳ್ತಾರೆ, ಮರಹು ಎನ್ನುವ ಕಡು ಇರುಳಿನೊಳಗೆ ಸೂರ್ಯದ್ವೀಪ ನೀನು. ಮರಹು ಎನ್ನುವ ಕಡು ಇರುಳಿನೊಳಗೆ ಸೂರ್ಯದ್ವೀಪ ನೀನು, ಮೈಗಳ್ಳ ತನಕ್ಕೆ ಚೈತನ್ಯಗೊಂಚನ ಜೇನು ಹೊಡೆಯು ನೀನು. ದರಿದ್ರ ಜನಕ್ಕೆ ಚಿಂತಾಮಣಿ ಸರ ಹುಟ್ಟುಗಡಲಿನಲ್ಲಿ ಧರೆಗೆ ಬಿದ್ದವರನ್ನೆತ್ತಿ ಹಿಡಿಯುವ ವರಾಹದವಡೆ ನೀನು. ಅಂದ್ರೆ ದೇವಿಯ ಭಕ್ತಿ ಉಪಾಸನೆ ಅದು ಅತ್ಯಂತ ಸುಂದರವಾದ್ದು, ಅದು ಅತ್ಯಂತ ಸ್ವಾದ್ಯವಾದ್ದು. ಇದು ಪ್ರಯತ್ನ ಪೂರ್ವಕವಾಗಿ ಬರುವಂತಲ್ಲ ಅನ್ನೋ ಮಾತನ್ನ ಆ ದೇವಿಯನ್ನು ಚಿಂತಾಮಣಿ ಮತ್ತು ಕಲ್ಪವೃಕ್ಷಾದಿಗಳಿಗೆ ಇಲ್ಲಿ ಹೋಲಿಸಲಾಗಿದೆ. ಈ ರೀತಿ ಅನೇಕ ದೇವಿಯ ಲೀಲೆಗಳನ್ನ ಇಲ್ಲಿ ಹೇಳ್ತಾರೆ. ಮಧ್ಯೆ ಆ ದೇವಿಯ ತಾಂತ್ರಿಕ ಸ್ವರೂಪವನ್ನು ಹೇಳಬೇಕು. ಉದಾಹರಣೆಗೆ ಇಲ್ಲಿ 14ನೇ ಪದ್ಯದಲ್ಲಿ ಹೇಳ್ತಾರೆ, ನೆಲದ ಮೇಲೆ 60, ನೀರಿನೊಳಗೆ 52, ಬೆಂಕಿಯೊಳಗೆ 62, ಗಾಳಿಯಲ್ಲಿ 54, ಆಕಾಶದಲ್ಲಿ 72, 64 ಮನಸ್ಸಿನಲ್ಲಿ ಇಷ್ಟು ಕಿರಣಗಳ ಮೇಲೆ ನಿನ್ನಲ್ಲಿ ದಾವರೆಯ ಜೋಡಿ ಮೋಡಿ. ಈ ತತ್ವಗಳಲ್ಲಿ ಪಂಚತತ್ವಗಳಲ್ಲಿ ಮುಂದೆ ಮನಸ್ಸಿನ ತತ್ವದಲ್ಲಿ ಈ ದೇವತೆ ಎಷ್ಟು ಕೋನಗಳೊಡಗಿದ್ದಾವೆ. ಇಲ್ಲಿ ರಾಚೀನಿಂದಿಯ ಒಂದು ಶ್ರೀಚಕ್ರದ ಒಂದು ಪರೋಕ್ಷವಾದ ಒಂದು ವರ್ಣನೆ ಇಲ್ಲಿ ಬರುತ್ತೆ. ಹೀಗೆ ಮುಂದುವರಿತಾ ಈ 49ನೆಯ ಶ್ಲೋಕದಲ್ಲಿ ದೇವಿಯನ್ನ ನವರಸಗಳ ಒಂದು ಸಾಕಾರ ರೂಪವನ್ನಾಗಿ ನೋಡಲಾಗಿದೆ. ಐವತ್ತೊಂದನೇ ಪದ್ಯದಲ್ಲಿ ಶಿವನ ಶೃಂಗಾರದ ಜನವೇ, ಸಂಸ್ಕೃತ ಶಿವೇ ಶೃಂಗಾರಾದ್ರ, ಶಿವನ ಜನಪಾದ ಶೃಂಗಾರದಿಂದ ಅವರು ಆರ್ದ್ರರಾಗ್ತಾರೆ. ಶಿವನ ಶೃಂಗಾರದ ಜನವೇ ಕೇಸುವೆ ಅವನಿಂದ ಕರೀದೆ, ತದಿತರ ಜನೇ ಕುತ್ಸನ ಪರ. ಗಂಗೆ ಕಡುಗುಳಿವೆ ಗಂಗೆ ಸವತಿ ಸರೋಷಾಂಗಾಯಾಮ್ ವಿಸ್ಮಯಗೊಂಬೆ ಹರಸಾಹಸಗಳಿಗೆ. ಗಿರೀಶ ಚರಿತೆ ವಿಸ್ಮಯವತಿ ಹರಾಹಿ ಬೀತ. ಶಿವನ ಕೊಡ ಹಾರಗಳನ್ನು ನೋಡಿ ಅವಳು ಹೆದರ್ತಾಳೆ.
ಆಗ ಅವಳು ಭಯದ ಒಂದು ಸ್ವರೂಪ ಆಗ್ತಾಳೆ. ಸಹಸವಾಡುವೆ ಸಖಿಯರ ಕೂಡೆ, ಸಖಿಯರ ಜೊತೆಗೆ ಅವಳು ವಿನೋದವಾಗಿರ್ತಾಳೆ. ಇಲ್ಲಿ ಹಾಸ್ಯ ರಸದ ಒಂದು ಉಲ್ಲೇಖ ಇದೆ. ಕೆಂಪು ತಾವರೆ ಚೆಲುವಿನ ತಾಯೇ ಸರಸಿರುಹ ಸೌಭಾಗ್ಯ ಜಾನಿ. ಇಲ್ಲಿ ಕೆಂಪು ತಾವರೆ ಎನ್ನುವುದು ವೀರ್ಯ ರಸದ ಸಂಕೇತ. ಕೆಂಪು ವೀರ್ಯ ರಸದ ಒಂದು ಬಣ್ಣ. ಸೊ ಇದು ವೀರ್ಯ ರಸವನ್ನು ಸೂಚಿಸುತ್ತೆ. ಈ ಎಲ್ಲವೂ ನಿನಗಿವೆ, ಆದ್ರೆ ನನ್ನ ಮೇಲೆ ನೀನು ನಿನ್ನ ಕರುಣಾರಸವನ್ನ ನೀನು ಸುರಿಸು ಅಂತ ಹೇಳ್ತಾನೆ. ಈ ತಾಯೇ ನಿನ್ನ ಕರುಣ ಸಾಕು ನನಗೆ, ಮೈಭವತು ತವ ಕರುಣ ಸಂಸ್ಕೃತ ಬರ್ತದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ರೆ ದೇವಿಯನ್ನ 8 ರಸಗಳ ಒಂದು ಸಾಕಾರ ರೂಪವಾಗಿ ನೋಡಲಾಗಿದೆ. ಈ ನಾಟ್ಯಶಾಸ್ತ್ರದ ಪರಂಪರೆಯಲ್ಲಿ ರಸಗಳು 8 ಅಥವಾ 9 ಬಗ್ಗೆ ಅನೇಕ ಚರ್ಚೆಗಳಾಗಿದ್ದಾವೆ. ಆಮೇಲೆ ನಾಟ್ಯಶಾಸ್ತ್ರದ ಮೊದಲಿನ ಪಾಠಗಳಲ್ಲಿ ಅದು 8 ಅಂತ ಇದೆ. ಆದ್ರೆ ಮುಂದೆ ಇನ್ನು ಕೆಲವು ಪಾಠಗಳು 9 ಅಂತ ಇತ್ತು. ಅದನ್ನ ಮುಂದೆ ಅದನ್ನ ಟೀಕೆ ಬರೆದ ಅಭಿನವ ಗುಪ್ತಾಚಾರ್ಯ ಶಾಂತರಸವನ್ನು 9ನೇ ರಸವನ್ನಾಗಿ ಸೇರಿಸಿದ್ರು. ಸೌಂದರ್ಯದಲ್ಲಿ ಕೇವಲ 8 ರಸಗಳನ್ನ ಮಾತ್ರ ಹೇಳಲಾಗಿದೆ. ಆದ್ರೆ ಇದಕ್ಕಿಂತ ಸ್ವಲ್ಪ ನಂತರದ ಒಂದು ಭಾವನೋಪನಿಷತ್ ಎನ್ನುವ ಒಂದು ಶ್ರೀ ವಿದ್ಯಾಪರಂಪಿ ಇನ್ನೊಂದು ಪಠ್ಯದ ಬಗ್ಗೆ ನಾನು ಹೇಳಿದೆ. ಅದರಲ್ಲಿ 9 ರಸಗಳ ಉಲ್ಲೇಖವಾಗಿದೆ. ಒಟ್ಟು ಪೂರ್ವದಿಂದ ನಮ್ಮಲ್ಲಿ 8 ರಸಗಳು ಮತ್ತು 9 ರಸಗಳು ಇವೆರಡ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಇತ್ತು. ಆದ್ರೆ ಭರತ ಬಹುಮಟ್ಟಿಗೆ 8 ರಸಗಳನ್ನ ಮಾತ್ರ ಹೇಳ್ತಾನೆ. ಇಲ್ಲಿ ಸೌಂದರ್ಯದಲ್ಲೂ ಕೂಡ ಅದೇ ಒಂದು ರಸ ದೃಷ್ಟಿಯನ್ನು ನಾವು ಕಾಣ್ತೀವಿ. ಈ ರೀತಿ ಇದು ಕೆಲವು ಅದರ ಒಂದು ಸ್ಯಾಂಪಲ್ಗಳನ್ನ ನಿಮಗೆ ಕೊಟ್ಟು ಕೊನೆಯಲ್ಲಿ ಅದನ್ನು ಈ ರೀತಿ ಕವಿ ಅಂದ್ರೆ ಶಂಕರಾಚಾರ್ಯರನ್ನ ಮುಗಿಸ್ತಾರೆ. ಕೈಯ ದೀವಿಗೆಯಿಂದ ಸೂರ್ಯ ಆರತಿ ಮಾಡಿದಂತೆ ಚಂದ್ರಶಿರದ ಜಲದಿಂದ ಚಂದ್ರನಿಗೆ ಅರ್ಘ್ಯವೀವ ಹಾಗೆ ಜಲದಿಂದಲೇ ಮಹಾಜಲದಿಯ ಪೂಜೆ ಮಾಡುವಂತೆ ಹೇ ಮಾತುಗಳ ಮಾತೆ ನಿನ್ನ ಸ್ತುತಿ ಈ ಮಾತುಗಳ ಮಾಲೆ. ಅಂದ್ರೆ ಈ ಒಂದು ಮಹಾನ್ ಕಾವ್ಯ ಕೃತಿಯ ಒಂದು ಸ್ಫೂರ್ತಿ ಆ ದೇವಿಯಾಗಿರುವುದರಿಂದ, ಆ ಜಗನ್ಮಾತೆಯಾಗಿರುವುದರಿಂದ ನಿನ್ನಿಂದ ಪಡೆದ ದ್ರವ್ಯಗಳನ್ನ ನಿನಗೆ ನಾವು ಮರಳಿಸ್ತಾ ಇದ್ದೀನಿ. ಇದ್ರಲ್ಲಿ ನನ್ನದು ಏನೂ ಇಲ್ಲ. ಮೊದಲನೇ ಶ್ಲೋಕದಲ್ಲಿ ಕವಿ ತನ್ನನ್ನ ಮುಗ್ಧ ಎಂದು ಕಳೆದುಕೊಂಡ, ಇಲ್ಲಿ ಕೂಡ ನನ್ನದೇನಿಲ್ಲ ಎಲ್ಲವೂ ನಿನ್ನದೇನುವ ಒಂದು ಭಕ್ತಿ ಭಾವದಿಂದ ಇದನ್ನ ಕೊನೆಗೊಳಿಸ್ತಾನೆ. ಅಂದ್ರೆ ಶ್ರೀವಿದ್ಯಾ ಪರಂಪರೆಯಲ್ಲಿ ಭಕ್ತಿ ಸಾಧನೆ ಮತ್ತು ತಾಂತ್ರಿಕ ಸಾಧನೆ ಇವೆರಡು ಕೂಡ ಒಂದರೊಂದಿಗೆ ಹರಿದುಕೊಂಡಿವೆ. ವಿವಿಧ ಹಂತದ ಸಾಧಕರಿಗೆ ಅನುಗುಣವಾಗಿ ವಿವಿಧ ರೀತಿಯ ಸಾಧನೆಗಳನ್ನ ಈ ಪದ್ಧತಿಯಲ್ಲಿ ಹೇಳಲಾಗಿದೆ. ಇದು ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳನ್ನ ಮೀರಿದ ಒಂದು ದರ್ಶನ, ಇವೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಒಂದು ಅತ್ಯಂತ ಸಂಕೀರ್ಣವಾದ, ಅತ್ಯಂತ ಸಮಗ್ರವಾದ ಒಂದು ದರ್ಶನವನ್ನ ಈ ವಿದ್ಯೆ ನಮ್ಮ ಮುಂದೆ ತೆರೆದಿರುತ್ತದೆ. ತನ್ನ ಕಾವ್ಯದ ಮೂಲಕ, ತನ್ನ ಸಾಧನಾ ಕ್ರಮದ ಮೂಲಕ ಮತ್ತು ತನ್ನ ದರ್ಶನದ ಮೂಲಕ. ಇಷ್ಟ ಮೇಲೆ ನಾನು ಮಾತು ಮುಗಿಸ್ತೀನಿ. ಪ್ರಶ್ನೆ ಕೇಳಬಹುದು. ಇಲ್ಲಿಯವರೆಗೂ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಸರ್ ಅವರಿಗೆ ವಂದನೆಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ನೇರವಾಗಿ ಕೇಳಬಹುದು, ಅಥವಾ ಚಾಟ್ ಬಾಕ್ಸ್ ನಲ್ಲೂ ಕೂಡ ತಾವು ಮೆಸೇಜ್ಗಳನ್ನು ಹಾಕಬಹುದು. ಕೇಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ರವಿ ಅಂತ. ಸರ್, ಇದು ನೀವು ಈಗ ಶ್ರೀವಿದ್ಯೆ ಬಗ್ಗೆ ನೀವು ಹೇಳಿರುವಂತ ಈ ವಿಷಯಗಳು ಆಕ್ಚುಲಿ ತುಂಬಾ ತಾತ್ವಿಕವಾಗಿರುವಂಥದ್ದು, ದಾರ್ಶನಿಕವಾಗಿರುವಂಥದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದ್ರೆ ನಮ್ಮ ಜೊತೆಗೆ ಈಗ ನಮ್ಮ ಜೊತೆನೆ ಒಡನಾಟ ಮಾಡ್ತಿರುವಂತ ಅಥವಾ ನಮ್ಮ ಜೊತೆ ನಾವು ಬದುಕಿರುವಂತ ಮತ್ತೆ ನಾವಿರುವಂತ
ಮುಳುಕಟ್ಟೆ ಹುಚ್ಚಮ್ಮನೋ, ಬೇವಿನಟ್ಟಿ ಕಾಳಮ್ಮನೋ, ಬೇರೆ ಬೇರೆ ದೇವತೆಗಳೆಲ್ಲರೂ ಕೂಡ ಇದ್ದಾರೆ. ಶ್ರೀವಿದ್ಯೆ ಇವು ಎಲ್ಲನೂ ಕೂಡ ಒಳಗೊಂಡಿರುವಂತದ್ದು ಅಂತ ತಾವು ಹೇಳ್ತಿದ್ದೀರಿ. ಬಹುಶಃ ನನ್ಗನ್ಸಂಗೆ ತಮ್ಮ ಅಭಿಪ್ರಾಯವನ್ನೇ ನಾನು ಅನುಮೋದಿಸ್ತಾ ಇದ್ದೀನಿ. ಒಂದು ಎಲ್ಲವನ್ನೂ ಕೂಡ ಒಳಗೊಂಡಂತ ಅನ್ನುವಂಥದ್ದು ಒಂದು ಕಾಲವನ್ನು ಹೇಳ್ತಾ ಇದೆ. ಅಂದ್ರೆ ಈಗ 9 ಇದ್ದಿದ್ದು 8 ಇದ್ದಿದ್ದು 9 ಆಗಿದ್ದು, ಅಥವಾ ಈ ಎಲ್ಲವನ್ನು ಒಳಗೊಂಡಂಥದ್ದು, ಆಮೇಲೆ ಒಂದು ಕೇಂದ್ರಸ್ಥವಾದಂಥದ್ದು ಅನ್ನುವಂಥದ್ದು, ಇದೆಲ್ಲ ಒಂದು ತರದ ಬೆಳವಣಿಗೆ ಕ್ರಮವನ್ನ ಸೂಚಿಸ್ತಾ ಇದೆ. ಮತ್ತೆ ಈ ಒಂಥರ ರೂಢ ಆಗಿರುವಂತ ಒಂದು ತಾಂತ್ರಿಕ ಅಥವಾ ದೇವಿಯ ಆರಾಧನೆಯನ್ನ ಒಂದು ಸೂಕ್ಷ್ಮತೆಗೆ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಮತ್ತೆ ಇನ್ನೊಂದು ಏನಂತಂದ್ರೆ ಸರ್, ಇದು ದ್ವೈತಕ್ಕೆ ನೇರವಾಗಿ ಸಂಬಂಧಪಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ತಂತ್ರದಲ್ಲೂ ಕೂಡ ದ್ವೈತ ಅನ್ನುವಂಥದ್ದು ಬರಬೇಕು. ಮತ್ತೆ ಇನ್ನೊಂದು ನನ್ನ ಅಭಿಪ್ರಾಯ ಸರ್, ತಪ್ಪಿದ್ರೆ ತಾವು ದಯಮಾಡಿ. ಮತ್ತೆ ಇನ್ನೊಂದು ಭಕ್ತಿಯಲ್ಲೂ ಕೂಡ ದ್ವೈತ ಇಲ್ಲದೆ ಭಕ್ತಿ ಅನ್ನುವಂಥದ್ದು ಇಲ್ಲ. ಆದ್ರೆ ಅಲ್ಲಮ ಪ್ರಭು ಏನ್ ಹೇಳ್ತಾನೆ ಅಂತಂದ್ರೆ, ನಾನಿಲ್ಲ ಅಂತಂದ್ರೆ ನೀನಿಲ್ಲ ಅನ್ನುವಂಥದ್ದು, ಅದು ಅದ್ವೈತಕ್ಕೆ ಸಂಬಂಧಪಟ್ಟುವಂಥದ್ದು ಅಂತಂತ ಅಲ್ಲಮ್ಮ ಹೇಳ್ತಾ ಇರ್ಬೇಕಾದ್ರೆ, ಅಂದ್ರ ನನ್ನ ಅಭಿಪ್ರಾಯದ ಪ್ರಕಾರ ನೀವು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳನ್ನ ಮೀರಿರುವಂತದ್ದು ಅಂತಂತ ತಾವು ಹೇಳ್ತಿದ್ದೀರಿ. ಸೊ ಹಂಗಂದಾಗ, ಆತರ ಆದಾಗ ಇಲ್ಲಿ ಭಕ್ತಿ ಅನ್ನುವಂಥದ್ದು ದ್ವೈತಕ್ಕೆನೆ ಬಂದ್ಬಿಡುತ್ತಲ್ಲ. ಅಥವಾ ಈವನ್ ತಂತ್ರ ಅನ್ನುವಂಥದ್ದು ಸಾಧನೆ ಮಾಡ್ಬೇಕಾದ್ರೆ ಎದುರುಗಡೆ ಭೈರವಿ ಅನ್ನುವಂಥದ್ದು ಇರ್ಬೇಕಾದ್ರೆ, ಅಥವಾ ಭೈರವ ಅನ್ನುವಂಥದ್ದನ್ನ ಅಗತ್ಯತೆ ಅನ್ನುವಂಥದ್ದು ಇದೆ ಆದಾಗ ನಾವು ರಾಮಕೃಷ್ಣ ಪರಮಹಂಸರ ನಿದರ್ಶನ ತೆಗೆದುಕೊಂಡ್ರೆ ಅವಾಗ ದ್ವೈತತೆ ಅನ್ನುವಂಥದ್ದನ್ನು ಕೂಡ ಬರುತ್ತೆ. ಮತ್ತೆ ಈ ತರದ ತುಂಬಾ ತಾಂತ್ರಿಕವಾಗಿರುವಂತ ಈ ದೇವಿಯನ್ನ ಇವತ್ತು ನಾವು ಹೆಂಗೆ ನಾವು ನಮಗೆ ನಮ್ಮ ಬದುಕಿಗೆ ರಿಲೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇದು ಅವರವರ ಭಾವಕ್ಕೆ ಅವರವರ ಪೂಜೆ, ಅವರೆಲ್ಲ ಶಿವನಿನೊಬ್ಬನೇ, ಶಿವೆ ಅಂತ ಇಟ್ಕೋಬಹುದು, ದೇವಿ ಅಂತ ಇಟ್ಕೋಬಹುದು. ಬೇರೆ ಬೇರೆ ಉಪಾಸಕರ ಅಗತ್ಯಗಳು ಬೇರೆ ಬೇರೆ ಆಗಿರ್ತವೆ ಮತ್ತು ಅವರ ಮಾನಸಿಕ ಲೋಕಗಳು ಬೇರೆ ಬೇರೆ ಆಗಿರ್ತವೆ. ಇದನ್ನ ಒಬ್ಬ ಆದಿವಾಸಿ ಪೂಜಾ ವಿಧಿ ಅದು ವೃಕ್ಷವಾದ್ದು ಇದು ಈ ತರ ನಾನು ಹೇಳ್ತಾ ಇಲ್ಲ. ಬೇರೆ ಬೇರೆ ಹಂತಗಳಿರ್ತವೆ. ಎಲ್ಲರೂ ಕೂಡ ಅನೇಕ ಹಂತಗಳನ್ನ ಹಾದಿ ಮುಂದಿನ ಹಂತಕ್ಕೆ ಹೋಗ್ಬೇಕಾಗ್ತದೆ. ಆದ್ರೆ ಕೆಲವು ಭಕ್ತಿ ಪರಂಪರೆಗಳಲ್ಲಿ, ಕೆಲವು ಅದ್ವೈತ ದರ್ಶನಗಳಲ್ಲಿ ಈ ಹಿಂದೆ ಬಿಟ್ಟು ಹೋದ ಹಂತಗಳನ್ನ ಮಾಯೆ ಅಂತಲೂ ಭ್ರಮೆ ಅಂತಲೂ, ಬಸವನ ವರ್ಷದಲ್ಲಿ ಬರ್ತದೆ, ಮಾರವ್ವ ವೀರಯ್ಯ ಅಂತರಗಾವಿರಗೆ ಎಂಬ 100 ಮಡಿಗೆ ಕುಳಲ ಸಂಘ ದಡಿ ಸಾಲದೆ ಅಂತ ಒಂದರ ಹೆಸರು ಎಲ್ಲ ಒಂದು ನಿರಾಕರಿಸೋದು, ಇದೊಂದು ನೀತಿ ಕ್ರಮ ಹೊಂದಿದೆ. ಆದ್ರೆ ಶ್ರೀವಿದ್ಯೆಯಲ್ಲಿ ಮತ್ತು ಕಾಶ್ಮೀರಿ ಶೈವ ದರ್ಶನದಲ್ಲಿ ಇವೊಂದು ನಿರಾಕರಿಸುವುದಿಲ್ಲ. ಇದು ಕೂಡ ಒಂದರ ಭಾಗ. ಎಲ್ಲವದ್ದು ಇದರಲ್ಲಿ ಒಂದು ಸೇರ್ಕೊಳ್ತೇವೆ. ಈಗ ನದಿಗಳೆಲ್ಲ ನೀರು ಸಮುದ್ರದಲ್ಲಿ ಸೇರಿದಾಗ ನದಿ ಸುಳ್ಳುವಂತಾಗಲಿಲ್ಲ, ಆ ನದಿಗಳಿಗೆ ಸಮುದ್ರ ಆಗ್ತಿರ್ಲಿಲ್ವಲ್ಲ. ಈ ರೀತಿಯ ಒಂದು ಈ ಪ್ರಧಾನ ದೇವತೆಗಳಿಗೆ ಮತ್ತು ಅವರಲ್ಲಿ ಬಂದು ಸೇರಿಕೊಳ್ಳುವ ಇತರ ದೈವತಗಳಿಗೆ ಒಂದು ಸಂಬಂಧ ಇದೆ. ಇದನ್ನ ಮೇಲು ಕೀಳು ಎಂದು ನೋಡದೆ, ಯಾವ ರೀತಿ ಒಂದು ಹೂವಿನ ಕೇಂದ್ರ ಮತ್ತು ಅದರ ಪಕಳೆಗಳು ಎಲ್ಲವೂ ಒಂದರ ಆವಿಷ್ಕಾರ. ಇಲ್ಲಿ ಏಕತನವಿದೆ, ಏಕತಾನತೆ ಇಲ್ಲ. ಅದರಿಂದ ಕಾಶ್ಮೀರಿ ಶಿವದರ್ಶನದಲ್ಲಿ ಅದ್ವೈತಿಕರು ಕೂಡ ಒಂದು ಉದಾಹರಣೆ ಅಂದ್ರೆ, ಇದು ಚಿದಾನಂದ ಏಕರಸತ್ವ, ಇದೆಲ್ಲದೂ ಕೂಡ ಒಂದೇ ತತ್ವ ಅಡಗಿದೆ. ಆ ತತ್ವ ಬೇರೆ ಬೇರೆ ಹಂತಗಳಲ್ಲಿ ಬೇರೆ 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 ರೂಪದಲ್ಲಿ ಬರುತ್ತೆ. ಇದು ಮಾತ್ರ ಸತ್ಯ, ಉಳಿದ ಸುಳ್ಳು ಎನ್ನುವ ಒಂದು ಕ್ರಮ ಏನಿದೆ ಅದರ ತರದ್ದಲ್ಲ, ಎಲ್ಲವನ್ನು ಒಳಗೊಳ್ಳುವ ಒಂದು ಕ್ರಮ ಇದು. ಇಂಗ್ಲಿಷ್ನ ಇನ್ಕ್ಲೂಸಿವ್ ಆದ್ದು, ಎಕ್ಸ್ಕ್ಲೂಸಿವ್ ಆದ್ದಲ್ಲ. ಶ್ರೀವಿದ್ಯೆ ಆ ರೀತಿಯ. ಆಮೇಲೆ ಈ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳನ್ನ ದಾರ್ಶನಿಕರು ಅನೇಕವಾಗಿ ತಾರ್ಕಿಕ ಸರ್ಕಸ್ನ ಬಗ್ಗೆ ಮಾಡಿದ್ದಾರೆ. ಆದ್ರೆ ರಾಮಕೃಷ್ಣ ಪರಮಹಂಸ ಬಹಳ ಸರಳವಾಗಿ ಹೇಳೋದು ಅಂದ್ರೆ, ಇವು ಅರಿವಿನ ಬೇರೆ ಬೇರೆ ಹಂತಗಳು ಅಂತ. ಈ ಮೂರು ಬೇಕಾಗುತ್ತೆ. ರಾಮಕೃಷ್ಣ ಪರಮಹಂಸರು ಅವರು ಕಾಯಿ ಉಪಾಸನೆ ಮಾಡುವಾಗ ಒಬ್ಬ ಮಗು ತಾಯಿಯನ್ನ ಪ್ರೀತಿಸುವಂತೆ ಪ್ರೀತಿಸ್ತಾ ಇದ್ರು. ಆದ್ರೆ ಸಮಾಧಿಗೆ ಹೋದಾಗ ಅವರಿಗೆ ತಾನು ಬೇರೆ ತಾಯಿ ಬೇರೆ ಅನ್ನೋದಿರ್ಲಿಲ್ಲ. ಆದ್ರೆ ಅವರಿಗೆ ಕಲಿಯೋಕ್ಕೆ ಭಕ್ತಿ ಮುಖ್ಯ ಅಂದ್ರೆ ಭಕ್ತಿಗೆ ಅವರು ಒತ್ತನ್ನು ಕೊಟ್ಟರು.
ಆಮೇಲೆ ಎಲ್ಲ ಭಕ್ತಿಯು ಕೂಡ ದ್ವೈತ ಮೂಲವಾದ್ದಲ್ಲ. ಉದಾಹರಣೆ ಅಲ್ಲಮನ ಉದಾಹರಣೆ ಕೊಟ್ರಿ. ಈ ಅಲ್ಲಮನ ಒಂದು ಒಂದು ನಿಲುವೇನಿದೆ ಅದು ಈ ಭಕ್ತಿ ಪರಂಪರೆಯಲ್ಲಿ ಉತ್ತರ ಭಾರತದಲ್ಲಿ ನಿರ್ಗುಣ ಪಂಥ ಅಂತ. ನಿರ್ಗುಣ ಪಂಥದಲ್ಲಿ ಉಪಾಸಕ ಮತ್ತು ದೇವತೆಗೆ ಅಭೇದ್ಯ ಭಾವ ಇದೆ. ಕಬೀರನ ತುಳಸಿದಾಸನ ರಾಮಾಯಣದಲ್ಲಿ ರಾಮನೆಂದರೆ ನಾವು ಪೂಜಿಸುವ ಒಬ್ಬ ದೈವತ, ಅದು ದ್ವೈತ ದೃಷ್ಟಿಯ ಅದೊಂದು ಭಕ್ತಿ. ಆದ್ರೆ ಕಬೀರೊಂದು ಅದಲ್ಲ, ಅದು ರಾಮನೆನ್ನುವುದು ಪೌರಾಣಿಕ ವ್ಯಕ್ತಿ ಅಲ್ಲ, ಪೌರಾಣಿಕ ಪಾತ್ರ, ಅವನು ತತ್ವ ಅವನು ಕಬೀರನಿಗೆ. ಈಗ ತಮಿಳುನಾಡಿನ ಶೈವ ಧರ್ಮದಲ್ಲಿ ಶಿವನೆನ್ನುವುದು ಒಂದು ದೇವತೆ, ಆದ್ರೆ ಕಾಶ್ಮೀರದ ಶೈವ ಶಿವನೆನ್ನುವುದು ಒಂದು ತತ್ವ, ಒಬ್ಬ ದೇವತೆಯಲ್ಲ. ಈ ರೀತಿ ಇವೆಲ್ಲವೂ ಕೂಡ ನಮ್ಮ ಆಧ್ಯಾತ್ಮಿಕ ಅನುಭವದ ವಿವಿಧ ಮುಖಗಳನ್ನ ಒಂದು ತೋರ್ತವೆ. ಈ ವಿವಿಧ ಮುಖವನ್ನ ಒಳಗೊಳ್ಳುವುದರಿಂದ ಶ್ರೀವಿದ್ಯೆ ಮತ್ತು ಕಾಶ್ಮೀರದ ಶೈವ ದರ್ಶನಗಳು ನನಗೆ ಬಹಳ ಮುಖ್ಯವಾಗಿ ಕಾಣ್ತವೆ. ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಸ್ತ್ರೀ ಆರಾಧನಾ ಶ್ಲೋಕಗಳ ಪಾರಾಯಣಗಳು ಸ್ತ್ರೀ ವಿದ್ಯೆಗಳೊಂದಿಗೆ ಆಧುನಿಕ ವೈಜ್ಞಾನಿಕ ಕಾಲದಲ್ಲಿ ನಾವು ಇಂದು ಮುಖಾಮುಖಿಯಾಗುವ ಬಗ್ಗೆ ಹೇಗೆ? ಶಂಕರ್ ನಾಯ್ಕ್ ಅನ್ನೋರು ಕೇಳಿದ್ದಾರೆ ಸರ್. ಆಧುನಿಕವಾಗಿ ವೈಚಾರಿಕವಾಗಿ ನೋಡಿದ್ರೆ ಇವೆಲ್ಲ ಸುಳ್ಳು ಅಂತ ಹೇಳ್ಬೇಕು. ಇದನ್ನೆಲ್ಲ ನೀವು ವಿಶ್ಲೇಷಣೆ ಮಾಡಿ ಇದ್ರಲ್ಲೇನಿಲ್ಲ ಅಂತ ನೀವು ಅದನ್ನ ಸಾಧಿಸ್ತಾ ಹೋಗ್ಬೇಕು. ಆದ್ರೆ ಮನುಷ್ಯನ ಒಂದು ತರ್ಕದ ಒಂದು ಗುಣ ಇದೆ, ಅದೇನು ತಪ್ಪಲ್ಲ, ಅದು ಸರಿ. ಆದರೆ ಇಷ್ಟೆಲ್ಲ ತರ್ಕದ ವಿಕಾಸವಾಗಿ ಆ ತರ್ಕದಿಂದ ಬಂದ ವಿಜ್ಞಾನದಿಂದ ನಾವು ಒಳ್ಳೆಯದನ್ನು ಕೆಟ್ಟದನ್ನು ಕಳ್ಕೊಂಡಿದ್ದೀವಿ. ಅದು ಕೂಡ ಈ ಕಾಲದಲ್ಲೂ ಕೂಡ ಅನೇಕ ಜನರಿಗೆ ಈ ವಿದ್ಯೆಗಳು ಬಹಳ ಮುಖ್ಯ ಅನ್ಸುತ್ತೆ. ಯಾಕೆಂದ್ರೆ ವಿಜ್ಞಾನ ಒಂದು ಉತ್ತರಿಸದ ತರ್ಕದ ತೆಕ್ಕೆಗೆ ಸಿಗದ ಅನೇಕ ಅನುಭವದ ಆಯಾಮಗಳಿವೆ. ಅವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧನಾ ಕ್ರಮಗಳು ಬೇಕಾಗ್ತವೆ. ಹೇಗೆ ಸತ್ಯವನ್ನು ನಾವು ವಿಜ್ಞಾನದಲ್ಲಿ ತಿಳ್ಕೋಬಹುದು, ಸೌಂದರ್ಯವನ್ನು ನಾವು ವಿಜ್ಞಾನದಲ್ಲಿ ತಿಳ್ಕೊಳಕ್ಕಾಗಲ್ಲ, ಅದಕ್ಕೆ ಕಲೆಯನ್ನು ಆಶ್ರಯಿಸಬೇಕಾಗ್ತದೆ. ಅದರಿಂದ ಈ ಆಧ್ಯಾತ್ಮಿಕವಾದ ಒಂದು ಆಯಾಮದ ಅನುಭವಕ್ಕೆ ಅದನ್ನ ಇಲ್ಲ ಅಂದ್ರೆ ಇಲ್ಲ ಅಷ್ಟೇನೆ, ಅದು ಇಲ್ಲ ಅಂದ್ರೆ ಇಲ್ಲ, ಅದ್ರ ಬಗ್ಗೆ ಅದನ್ನ ಆ ದೃಷ್ಟಿಯಾಗಿ ಇಲ್ಲ ಅದು. ಆದರೆ ಅದನ್ನ ಯಾರು ಎಲ್ಲರಿಗೂ ಅನ್ಸಲ್ಲ, ಏನೇನೋ ಇದೆ ಅನ್ಸುತ್ತೆ, ಅಂಥವ್ರಿಗೆ ಬೇಕಾಗತ್ತೆ. ತರ್ಕದಲ್ಲಿ ವಿವರಿಸೋ ಪ್ರಯೋಜನ ಇಲ್ಲ, ಅದ್ರಲ್ಲಿ ತರ್ಕಕ್ಕೂ ಪ್ರಯೋಜನ ಆಗಲ್ಲ, ಆಧ್ಯಾತ್ಮಿಕ ಪ್ರಯೋಜನ ಆಗಲ್ಲ. ಸರ್, ಶ್ರೀಮೂರ್ತಿ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಸರ್, ಕೇಳಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇದು ನನ್ನ ಗ್ರಹಿಕೆ ಹೇಳ್ತೀನಿ ಸರ್. ತಾವು ಈ ತಮ್ಮ ವಿಷಯನ ಇಲ್ಲಿವರೆಗೂ ಭಾವನುವಾದ ಅಥವಾ ಶೈವ ಭಕ್ತಿ ಸೌಂದರ್ಯ ಅಥವಾ ನವರಸ ಮನಸ್ಸು ಇದೇ ಒಂದು ಭಾವನವಾದ ಪರಿಕಲ್ಪನೆಯಲ್ಲಿ ತಮ್ಮ ವಿಷಯ ಮಾಡನ್ನು ಬಹುತೇಕ ಹೇಳಿದ್ರ ಅಂತ ಅನ್ಕೊಂತೀನಿ. ಭೌತವಾದಕ್ಕೆ ಅಥವಾ ಶಾಕ್ತಕ್ಕೆ ಸಂಬಂಧಿಸಿ ಇನ್ನೂ ಸ್ವಲ್ಪ ವಿಸ್ತರಿಸಿ ಹೇಳ್ಬಹುದಾಗಿತ್ತಂತ. ಭೌತವಾದ ಅಥವಾ ಶಾಕ್ತ ಪರಂಪರೆ ಅದ್ರ ಜೊತೆ ಸರ್ ಬೌದ್ಧ ಪರಂಪರೆಯಲ್ಲಿ ಅದಕ್ಕೆ ಸಮಯ ಸಾಲಿದ ನನ್ಗೆ ಟಿಬೆಟ್ಟಿನ ವಜ್ರಾಯನ ಬೌದ್ಧ ದರ್ಶನಕ್ಕೂ ಶ್ರೀವಿದ್ಯಾ ದರ್ಶನಕ್ಕೂ ಅನೇಕ ಸ್ವಾಮಿಗಳಿದ್ದಾವೆ. ಶ್ರೀವಿದ್ಯಾಗೆ ಸಂವಾದಿಯಾದ ದೇವತೆಯನ್ನ ಟಿಬೆಟನ್ ತಾಂತ್ರಿಕ ಪಂಥದಲ್ಲಿ ಬೌದ್ಧ ತಂತ್ರದಲ್ಲಿ ತಾರಾ ಅಂತ ಕರೀತಾರೆ. ತಾರಾ ದೇವಿಯ ಉಪಾಸನೆ ಅವರಲ್ಲಿದೆ. ಸಾರಿ ಸರ್, ನಾನು ಬೌದ್ಧ ಅಂತ ಹೇಳಿದೆ ಸರ್. ಇಲ್ಲಿ ಸರ್ ಇನ್ನೊಂದು ಕೂಡ ಮಂತ್ರತಂತ್ರಗಳನ್ನ ಆಧರಿಸಿದ ಸಾಧನೆ ವಜ್ರಾಯನದ ಒಂದು ಪಂಥ. SB ದಾಸ್ ಗುಪ್ತಾ ಅವ್ರು ಹೇಳ್ತಾರೆ ಸರ್, ತಂತ್ರ ಅಂತಕ್ಕಂಥದ್ದು ಮೂಲದಲ್ಲಿ ಬೌದ್ಧವೂ ಅಲ್ಲ, ಅದು ಹಿಂದೂನೂ ಅಲ್ಲ,
ಅದೊಂದು ಮತ ಧಾರ್ಮಿಕ ಒಳಹರಿವು, ಮೂಲತಃ ಅದಕ್ಕೆ ಯಾವ ಅಧ್ಯಾತ್ಮದ ಚಿಂತನೆ ಕ್ರಮವೂ ಇಲ್ಲ ಅಂತ ಹೇಳ್ತಾರ. ಏನಾದ್ರು ಹೇಳ್ಕೊಳ್ಳಿ, ಹಾ ಸರ್, ಅದು ಇಲ್ಲಿ ಈ ಎಲ್ಲ ತಂತ್ರ ಆಗಮಗಳು ಕೂಡ ಬಂದಿರೋದು ಆದಿವಾಸಿ ಧರ್ಮಗಳಿಂದ ಅವು ಕಾವಲುಕೊಂಡು ಮುಂದಕ್ಕೆ ಬಂದಿದ್ದಾವೆ. ಆದ್ರೆ ಅದು ಬೆಳೀತಾ ಬೆಳೀತಾ ಅದು ಹೆಚ್ಚು ಅಮೂರ್ತವಾದ, ಹೆಚ್ಚು ಸೂಕ್ಷ್ಮವಾದ ರೂಪಗಳನ್ನ ಪಡ್ಕೊಳ್ತಾ ಬಂದಿದ್ದಾವೆ. ಆದ್ರಿಂದ ಈ ಒಂದು ಈ ಯಾವನ್ನ ಒಂದು ಆದಿವಾಸಿ ಇದೊಂದು ಏನ್ ಕರಿಬಹುದು ಧಾರ್ಮಿಕ ಪ್ರಜ್ಞೆ ಇದೆ, ಅದರ ವಿಕಸಿತ ರೂಪಗಳು ಈ ತಾಂತ್ರಿಕ ಮತ್ತು ಇತರ ಭಕ್ತಿ ಮುಂತಾದ ಆಧ್ಯಾತ್ಮಿಕ ನಾನು ತಿಳಿದಿದ್ದೀನಿ. ಇದು ನನಗನ್ಸು. ಸರ್, ಈ ತಂತ್ರದಲ್ಲಿ ಪದ್ಮನ ಯೋನಿಗೆ ಮತ್ತು ಈ ತ್ರಿಕೋನವನ್ನು ಬಳ್ಳಿ ಅಂತ ಅದನ್ನ ಕರೀತಾರೆ ಸರ್. ಈ ತಾವು ಸ್ತ್ರೀ ಚಕ್ರ ಬಗ್ಗೆ ಹೇಳಿದ್ರೆ, ಅದೇ ತರ ಇಲ್ಲಿ ಶಾಕ್ತದಲ್ಲಿ ಷಟ್ ಚಕ್ರ ಅಂತ ಬರ್ತಾವೆ, 7 ಕಮಲಗಳು ಅಥವಾ 7 ದಳಗಳಂತ. ಅದಕ್ಕೆ ಏನಾದ್ರು ಕಲ್ಪಿಸಿ ನೋಡ್ಬೋದಾ? ಅಥವಾ ತಾವು ಹೇಳಿದಾಗೆ ನವರಸವನ್ನು ಮತ್ತು ಇಲ್ಲಿ ಭೌತವಾದದಲ್ಲಿ ಬರ್ತಕ್ಕಂಥ ರಸತಂತ್ರವ ಅದು ರಾಸಾಯನಶಾಸ್ತ್ರ ಮತ್ತು ವೈದ್ಯಕೀಯ ಶಾಸ್ತ್ರಕ್ಕ ಒಂದು ನಿಮಗೆ ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ. ನಿಮ್ಗೆ ದೊಡ್ಡ ಗೊಂದಲ ಏನು ಅಂದ್ರೆ, ನೀವು ಆಧ್ಯಾತ್ಮವನ್ನು ವೈಜ್ಞಾನಿಕವಾಗಿ ನೋಡಕ್ ಹೋಗ್ತಾ ಇದ್ದಾರೆ, ವಿಜ್ಞಾನವನ್ನು ಆಧ್ಯಾತ್ಮವಾಗಿ ತಿಳ್ಕೊಳಕ್ ಹೋಗ್ತಾ ಇದ್ದಾರೆ. ಅದು ಯಾವತ್ತೂ ಸಾಧ್ಯ ಆಗೋದಿಲ್ಲ. ವಿಜ್ಞಾನದ ಒಂದು ಹರಹು ಬೇರೆ, ಈ ಆಧ್ಯಾತ್ಮಿಕತೆ ಬೇರೆ. ಅದಕ್ಕೆ ಅಲ್ಲಿ ಕೆಲವು ಸೇರುಬಿಂದುಗಳಿದೆ, ಒಂದನ್ನ ಇನ್ನೊಂದಾಗಿ ನಾವು ಪರಿವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು ವ್ಯಕ್ತಿನಿಷ್ಠವಾದ ಅನುಭವದ ಮೂಲಕ ಪಡಿಬೇಕಾಗ್ತು. ಆದ್ರೆ ವಿಜ್ಞಾನದ ಕ್ರಮ ವಸ್ತುನಿಷ್ಠವಾದ ಕ್ರಮ. ವಸ್ತುನಿಷ್ಠವಾದ ಕ್ರಮ ನಾವು ಇಲ್ಲಿ ಬಳಸೋದಲ್ಲ. ನೀವು ಅಟಾಮಿಕ್ ಫಿಸಿಕ್ಸ್ ನ ಒಂದು ಅಣುವಿಜ್ಞಾನದ ಒಂದು ಮಾರ್ಗವನ್ನ ನೀವು ಆಧ್ಯಾತ್ಮಿಕ ಅನುಸರಿಸ, ಅಣುವಿಜ್ಞಾನ ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ದಯವಿಟ್ಟು ಎರಡನ್ನೂ ಕೂಡ ನಾವು ಕಲ್ಸ್ ಮೇಲೆ ಮಾಡ್ಕೋಬಾರ್ದು. ನೊಬೆಲ್ ಒಂದು ಪ್ರಶಸ್ತಿಯನ್ನು ಪಡೆದ ಪಾಕಿಸ್ತಾನದ ಬಡ ದೊಡ್ಡ ವಿಜ್ಞಾನಿ ಅಬ್ದುಲ್ ಸಲಾಂ ಐನ್ಸ್ಟೈನ್ ನ ಒಂದು ರಿಲೇಟಿವಿಟಿ ಥಿಯರಿ ಅಂತ ಅತ್ಯಂತ ದೊಡ್ಡ ಒಂದು ತಾತ್ವಿಕ ಸಮಸ್ಯೆಗಳನ್ನ ಭೌತಶಾಸ್ತ್ರ ಪರಿಹರಿಸಲು ಪ್ರಯತ್ನಿಸಿದ ವಿಜ್ಞಾನಿ ಹೇಳಿದವನು. ಅವನು ಬಹಳ ಒಬ್ಬ ಮುಸಲ್ಮಾನ್ ಆಗಿದ್ದ, ಶ್ರದ್ಧಾವಂತ ಮುಸಲ್ಮಾನ್ ಆಗಿದ್ದ, ವಿಜ್ಞಾನಿ ಆಗಿದ್ದ. ಅವನು ಕೇಳೋದು, ಏನಪ್ಪ ಇದು ಯಾವ ತರ ಇದ್ದ? ನನ್ನ ಧರ್ಮ ಬೇರೆ, ವಿಜ್ಞಾನ ಬೇರೆ, ಎರಡನ್ನು ಕಲ್ಸ್ ಮೇಲೆ ಮಾಡಿಕೊಡೋದು ಅಂತ ಹೇಳಿದ್ರು. ಸರ್, ಥ್ಯಾಂಕ್ ಯು ಸರ್. ಕೊನೆಯದೊಂದು ಪ್ರಶ್ನೆ, ಇದು ತಂತ್ರದಲ್ಲಿ ಬರ್ತಕ್ಕಂಥ ಕಾಮ ಸಾಧನೆಗೂ ಮತ್ತು ವೈದಿಕ ಸಾಹಿತ್ಯದ ಕಾಮಚಾರಕ್ಕೂ ಏನಾದ್ರು ಭಿನ್ನತೆ ಐತೆ ಅಂತ? ಬೇರೆ ಬೇರೆ ರೀತಿಯ ಉಪಾಸನೆಗಳು. ಆದ್ರೆ ವೈದಿಕ ಇದ್ರಲ್ಲಿ ಪ್ರಧಾನವಾಗಿ ಅದು ಕಾಮನಾಪೂರ್ತಿಗೆ ಮಾಡುವಂತ ಒಂದು ಲೈಂಗಿಕ ಗೊತ್ತಿದ್ದ ಮತ್ತು ಲೈಂಗಿಕ ಒಂದು ಆಚರಣೆಗಳು. ಆದ್ರೆ ತಂತ್ರದಲ್ಲಿ ಇದು ಕಾಮನಾಪೂರ್ತಿ ಒಂದು ಹಾದಿ, ಅದರ ಗುರಿ ಒಂದು ಒಂದು ಆಧ್ಯಾತ್ಮಿಕವಾಗಿ ಬಹಳ ಅತ್ಯುನ್ನತವಾದ ಒಂದು ಸ್ತರವನ್ನು ತಲುಪುವುದು, ಒಂದು ಶಿವತ್ವವನ್ನ ಪ್ರಾಪ್ತಿಗೊಳಿಸ್ಕೊಳ್ಳೋದು. ಇದು ತಾಂತ್ರಿಕ ವಾಮಾಚಾರದ ಒಂದು ಗುರಿ. ಅದರಲ್ಲಿ ಹಾದಿ ಬಿಟ್ಟು ಎಷ್ಟೋ ಕ್ರಮಗಳಿದಾವೆ, ಮಾಟ ಮಂತ್ರ ಮಾಡವು. ಮತ್ತೆ ಈಗ ಬರೀ ಈ ಒಂದು ಲೈಂಗಿಕತೆನೇ ತಂತ್ರ ಅಂತ ಹೇಳುವ ಅನೇಕ ಈ ಎಕ್ಸ್ಪೋರ್ಟ್ ಕ್ವಾಲಿಟಿ ತಂತ್ರದ ಗುರುಗಳು, ಇಂಪೋರ್ಟ್ ಕ್ವಾಲಿಟಿ ತಂತ್ರಗಳು ನಮ್ಮಿದ್ದಾವೆ. ಇವೆಲ್ಲ ಇದರ ಒಂದು ಏನು ಡಿಸ್ಟಾರ್ಷನ್ಸ್, ವಿಕೃತ ರೂಪಗಳು. ತಂತ್ರ ಎನ್ನುವುದು ಅದು ವಾಮಾಚಾರವಾಗಿದೆ. ಅದು ವಾಮಾಚಾರ ಎಲ್ಲರಿಗೂ ಅಲ್ಲ, ಅದು ಕೆಲವರಿಗೆ ಮಾತ್ರ. ವಾಮಾಚಾರ ಸಾಧನೆಯನ್ನ ಅದಕ್ಕೆ ತಕ್ಕದಾದ ಒಂದು ಮನೋಧರ್ಮ ಇರುವ ಸಾಧಕನಿಗೆ ಮಾತ್ರ ಗುರು ಕೊಡ್ತಾನೆ. ಯಾರಿಗೆ ಆ ರೀತಿಯ ಒಂದು ಮನೋಭಾವ ತಿಳ್ಕೊಳಕ್ ಹೋಗಲ್ಲ ಅಂತ ಬೇರೆ ರೀತಿಯ ಉಪಾಸನೆಗಳು ಮಾಡ್ಕೊಳ್ತಾರೆ. ಆಮೇಲೆ ತಂತ್ರ ಅಂದ್ರೆ ಬರೀ ಅದು ಪಂಚಮಕಾರ ಸಾಧನೆ ಅಲ್ಲ. ಈ ಯಾವುದೇ ಒಂದು ಪೂಜಾ ಪದ್ಧತಿ, ಯಾವುದೇ ಒಂದು ಮಂತ್ರದ ಒಂದು ಪಠಣ, ಇವೆಲ್ಲವೂ ಕೂಡ, ಇವನ್ ಯೋಗ ಕೂಡ ತಂತ್ರದ ಒಂದು ಭಾಗ. ತಂತ್ರ ಬಹಳ ವಿಶಾಲವಾದ ಒಂದು ಜ್ಞಾನ ಮತ್ತು ಅನುಭವದ ಮಾರ್ಗ. ಧನ್ಯವಾದಗಳು ಸರ್. ಸರ್, ಸೋಮಶೇಖರ್ ಅನ್ನೋರು ಪ್ರಶ್ನೆ ಕೇಳ್ತಿದ್ದಾರೆ, ಅವರು ಕೇಳಿ ಸರ್. ಸೋಮಶೇಖರ್ ಸರ್.
ನಮಸ್ತೆ ಸರ್. ನಮಸ್ತೆ ಸರ್, ಲಜ್ಜಾಗೌರಿ ಶಿಲ್ಪಕೃತಿಗಳಿಗೂ ಮತ್ತು ತಂತ್ರಶಾಸ್ತ್ರಕ್ಕೂ ಒಂದು ಸಾಮ್ಯತೆ ಇದೆಯಾ ಅಂತ? ಲಜ್ಜಾಗೌರಿ ತಂತ್ರದಲ್ಲಿ ಉಪಾಸಿತವಾಗಿರುವ ಅನೇಕ ದೇವತೆಗಳಲ್ಲಿ ಒಂದು, ಅದೊಂದು ದೈವತ. ಇದರ ಬಗ್ಗೆ ನಿಮಗೆ ವಿಶೇಷ ಮಾಹಿತಿ ಬೇಕು ಅಂದ್ರೆ ಒಬ್ಬ ಮರಾಠಿ ವಿದ್ವಾಂಸರು ಬೇರೆ ಎನ್ನುವರು ಲಜ್ಜಾಗೌರಿ ಪುಸ್ತಕ ಬರೆದಿದ್ದಾರೆ. ಅದು ಕನ್ನಡಕ್ಕೂ ಅನುವಾದ ಆಗಿದೆ. ಅದನ್ನು ಬಹುಶಃ ಕನ್ನಡ ವಿಶ್ವದ ಒಂದು ಪ್ರಕಟಣೆ ಮಾಡಿದ್ದಾರೆ. ಆ ಪುಸ್ತಕವನ್ನು ನಿಮಗೆ ಲಜ್ಜಾಗೌರಿಯ ಒಂದು ತಾಂತ್ರಿಕ ಒಂದು ಅರ್ಥಗಳಿದ್ದಾವೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಅದು ಖಜುರಾಹೋದೊಳಗೆ ಸರ ಸಿದ್ಧರು 63 ಜನ ಸಿದ್ಧರು ಅಂತ ಬರ್ತಾರೆ. ಮತ್ತು ಆ ಖಜುರಾಹೋ ಶಿಲ್ಪಕೃತಿಗಳೆಲ್ಲವೂ ತಂತ್ರಕ್ಕೆ ಸಂಬಂಧಪಡ್ತಾವ ಸರ್? ಹೌದು, ಖಜುರಾಹೋ ಶಿಲ್ಪಕೃತಿಗಳು ಅದರಲ್ಲಿ ಕಾಮಶಾಸ್ತ್ರ ಸೂಕ್ತದಲ್ಲಿ ಹೇಳಿರುವ ಅನೇಕ ಭಂಗಿಗಳನ್ನು ತಿಳಿಸಲಾಗಿದೆ. ಅದಕ್ಕೂ ತಂತ್ರಕ್ಕೂ ನೇರವಾದ ಸಂಬಂಧ ಇಲ್ಲ. ಅಲ್ಲಿ ಒಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ನೀವು ದೇವಸ್ಥಾನ ಹೋಗ್ಬೇಕಾದ್ರೆ ಇದನ್ನೆಲ್ಲ ಈ ಲಾಲಸೆಗಳು ಈಚೆ ಬಿಟ್ಟು ಹೋಗ್ಬೇಕು ಅಂತ ಕೆಲವು ಜನ ಹೇಳ್ತಾರೆ, ಇನ್ನು ಕೆಲವು ಜನ ದಾಟ್ಕೊಂಡು ಒಳಕ್ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ತಂತ್ರಕ್ಕೆ ನೇರವಾಗಿ ಸಂಬಂಧಿಸಿದ್ದಲ್ಲ. ಅದು ಕಾಮಸೂತ್ರದ ಮತ್ತು ಇತರ ಕಾಮಸೂತ್ರಕ್ಕೆ ಸಂವಾದ ಇತರ ಗ್ರಂಥಗಳಿರುವ ಕಾಮಕ್ರಿಯೆ ಅನೇಕ ಭಂಗಿಗಳನ್ನು ತೋರಿಸ್ತದೆ. ಬಸಯ್ಯ ಸ್ವಾಮಿ ಕಮಲದಿನ್ನಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್, ಮೆಸೇಜ್ ಹಾಕಿದ್ದಾರೆ. ಹೆಣ್ಣು ದೇವತೆಗಳು ಹೆಚ್ಚಾನು ಹೆಚ್ಚು ಪುರುಷ ದೇವರೊಂದಿಗೆ ಜಗಳ ಆಡಿರುವ, ಹೊಂದಾಣಿಕೆ ಮಾಡಿಕೊಂಡಿರುವ ಅಂಶಗಳು ನಮಗೆ ಸಿಗುತ್ತವೆ. ಹಾಗೆಯೇ ಹೆಣ್ಣು ದೇವತೆಗಳೊಂದಿಗೆ ಜಗಳವೂ ಹೊಂದಾಣಿಕೆಯೋ ಹೀಗೆ ನಡೆದ ಏನಾದರೂ ಸಂಗತಿಗಳು ಕಾಣ ಸಿಗುತ್ತವೆಯೇ ಸರ್ ಅಂತ ಕೇಳಿದ್ದಾರೆ ಸರ್ ಅವರು. ಬೇಕಾದಷ್ಟಿದಾವಲ್ಲ, ಅನೇಕ ಜನಪದಕ್ಕೆ ಲಕ್ಷ್ಮೀ ಸರಸ್ವತಿ ಜಗಳ ನಾನೆಚ್ಚು ಅಂತ ಅನೇಕ ಕಥೆಗಳಿದಾವೆ. ಅದು ಈ ಗ್ರಾಮ ದೇವತೆಗಳು ಇದೆ. ಒಂದೂರು ದೇವತೆಗೆ ಇನ್ನೊಂದು ದೇವತೆಗೆ ಜಗಳ ಆಡೋದು, ಅನೇಕ ಕಥೆಗಳಿದಾವೆ. ಈ ಸಂಘರ್ಷ ಮತ್ತು ಸಮನ್ವಯ ಇದು ಒಂದು ಈ ದೈವತ್ವದ ಒಂದು ಪರಿಕಲ್ಪನೆ ಬಹಳ ಮುಖ್ಯವಾದ್ದು. ಸರ್, ಒಂದು ಪ್ರಶ್ನೆ ಸರ್. ಒಂದು ಕುತೂಹಲ ಪ್ರಶ್ನೆ ಅನ್ನೋದಕ್ಕಿಂತ ತುಂಬಾ ಕುತೂಹಲ ಅನ್ಸುತ್ತೆ ನನಗೆ. ಏನಂತಂದ್ರೆ ಬಹುಶಃ ಎಲ್ರಿಗೂ ಕೂಡ ಹಂಗ ಅನಿಸ್ಬೋದು. ಸರ್, ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮುಕುಂದರ ಸ್ವಾಮಿಗಳ ಬಗ್ಗೆ ಬರೆದಿರುವಂತ ಇದು ಕೃತಿಯಲ್ಲಿ, ಏಕದಾಗೆಲ್ಲ ಐತೆ ಕೃತಿಯಲ್ಲಿ ಒಂದು ಬಹುತೇಕ ಬಹಳ ಸಂದರ್ಭಗಳಿದೆ. ಆದ್ರೆ ಒಂದು ಕಡೆ ಅವ್ರು ಹೇಳುವಂಥದ್ದು ಏನಂತಂದ್ರೆ, ಸ್ವಾಮಿಗಳು ಅವರು ರೂಮ್ ಒಳಗಕ್ಕೆ ಚಿಲ್ಕ ಹಾಕೊಂಡಾದ್ಮೇಲೆ ಅವರು ರಾತ್ರಿ ಹೊರಗಡೆ ಬಂದಿರ್ತಾರೆ, ಚಿಲ್ಕ ಹಂಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಇದು ಅಂದ್ರೆ ಈಗ ನಾವು ಈ ತರ ಅಂದ್ರೆ ಇವತ್ತು ನಾವು ಬದುಕ್ತಾ ಇರುವಂತ ನಮ್ಗೆ ಆ ತರದ ಸಾಧನೆನೂ ಇಲ್ಲ, ಮತ್ತೆ ನಾವು ಆ ತರದ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಆತರ ಯಾರಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಅದನ್ನ ಒಪ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ನಮ್ಗೆ ಅಂದ್ರೆ ನಾವ್ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ವರ್ತಮಾನ ಪ್ರಜ್ಞೆಯಿಂದ ನಾವು ಯೋಚನೆ ಮಾಡ್ತೀವಿ, ಆದ್ರೆ ನಮ್ಗೆ ಸಾಧನೆಯ ಬಲ ಇಲ್ಲ. ಸೊ ಇದನ್ನ ನಾವು ಇವತ್ತಿನ ಸಂದರ್ಭದಲ್ಲಿ ಹೆಂಗೆ ಅನುಸಂಧಾನ ಮಾಡೋದು ಸರ್ ಅನ್ನೋದು. ಇದಕ್ಕೆ ಸರಳವಾದ ಉತ್ತರ ಏನಂದ್ರೆ, ಯಾವುದೋ ನಿಮ್ಮ ಅನುಭವಕ್ಕೆ ಬರಲ್ಲ ಅಲ್ಲಿವರೆಗೂ ನಂಬಕ್ ಹೋಗ್ಬೇಡಿ. ನಿಮ್ಮ ಅನುಭವಕ್ಕೆ ಬರೋರು ಕಥೆನೇ. ನೀವು ಅಮೆರಿಕ ನೋಡಿದಿರಾ? ಅಮೆರಿಕ ಇಲ್ಲ ಸರ್, ನೋಡಿಲ್ಲ ಸರ್. ಮತ್ತೆ ಅಮೆರಿಕ ಇರ್ಬೋದು ಅಂತ ನೀವು ತಿಳ್ಕೊಂಡಿದ್ರ, ಅದಿದೆ ಅಂತ ನಿಮ್ಗೆ ಗೊತ್ತಾಗದೆ ಯಾವಾಗ ನೀವು ಅಲ್ಲಿ ಓದಾಗ್ತಾನೆ. ನಮ್ಗೆ ಗೊತ್ತಿರುವ ಅನೇಕ ವಿಷಯಗಳು ಪ್ರಪಂಚದಾಗ ಸೇಫ್ ಅಂದ್ರೆ ಇನ್ನೊಬ್ರು ನಮ್ಗೆ ಎಕ್ಕಾಸ್ ಆಗೋದಕ್ಕಿಂತ ನಮ್ಗೆ ಅನುಭವ ಆದ್ರೂ ನಂಬಕ್ಕೆ ಹೋಗ್ಬಿಡಿದೆ. ಅನುಭವ ಆದ್ಮೇಲೆ ನಂಬ ಪ್ರಶ್ನೆನೇ ಬರಲ್ಲ ನಿಮ್ಗೆ. ಮದುವೆ ಮೊದಲು ನಿಮ್ಮ ಹೆಂಡತಿ ನೋಡಿದ ನೀವು? ಇಲ್ಲ. ಮದುವೆ ಆಯ್ತು, ಮದುವೆ ಆದ್ರೆ ನಿಮ್ಮ ಹೆಂಡತಿ ಮೇಲೆ ನಂಬಿಕೆ ಇದೆಯಾ ಅಂದ್ರೆ, ನಿಮ್ಮ ಹೆಂಡತಿ ಇದಾರೆ ನೀವು ನಂಬಿಕೆ ಇದೆ ಅಂತ ಕೇಳ್ತಾರೆ ಯಾರಾದ್ರೂ? ನಿಮ್ಮ ಅನುಭವ ಅದು. ಅದೇ ನಂಬಿಕೆಗಳ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಅನುಭವದಲ್ಲಿ ನೀವು ಹುಡುಕಾಟ ಮಾಡಿ ಅದರಿಂದ ನಿಮ್ಗೆ ಮನಸ್ಸಿಗೆ ಶಾಂತಿ ಸಿಗದೆ ಇದ್ದು ಕೂಡ ಅಶಾಂತಿ ಕಡಿಮೆ ಆಗುತ್ತೆ.
ಇವನ್ ಹೇಳದ್ ನಿಜಾನ, ಅವನು ಹೇಳದ್ ನಿಜಾನ, ಇವನ್ ಈ ತರ ಹೇಳ್ತಾನೆ, ಅವನ ಆ ತರ ಹೇಳ್ತಾನೆ, ಇದನ್ನ ಹೊಳ್ತಾ ಹೋದ್ರೆ ಇದು ಕೊನೆ ಇಲ್ಲ. ಇದು ಅದು ಇರುಕ್ಕಿಲ್ಲ ಪರುಕ್ಕಿಲ್ಲ. ಇನ್ನು ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು. ಪ್ರಶ್ನೆಗಳು ಇಲ್ಲ ಅಂದ್ರೆ ಈ ಕಾರ್ಯಕ್ರಮನ ನಾವು ಇಲ್ಲಿಗೆ ಮುಗಿಸ್ಬೋದು ಅನ್ಸುತ್ತೆ. ಯಾರಾದ್ರೂ ಕೇಳ್ಬೋದು ಪ್ರಶ್ನೆ ಇದ್ರೆ. ಸರ್, ಈ ಶಿಲ್ಪಕೃತಿಗಳನ್ನ ಮರೆ ಮಾಡ್ತಕ್ಕಂತ, ಮುಚ್ಚಿ ಹಾಕ್ತಕ್ಕಂತ, ಇಲ್ಲ ಅಂತ ಆಗ್ಬೇಕು ಅಂತಕ್ಕಂತ ಒಂದು ರೂಢಿಗತವಾಗಿರ್ತಕ್ಕಂತ ಹೇರಿಕೆಗಳು ಬರ್ತಾ ಇದಾವೆ. ಶಿಲ್ಪ ಈಗ ಈ ಖಜುರಾಹೋ ಆಗಿರ್ಲಿ ಅಥವಾ ಲಕ್ಷ್ಮೇಶ್ವರದಲ್ಲಿ ಬರ್ತಕ್ಕಂತ ಲಜ್ಜಾಗೋರಿ ಆಗಿರ್ಬೋದು, ಬೇರೆ ಬೇರೆ ಇಂಥ ಶಿಲ್ಪಕೃತಿಗಳನ್ನ ಮೊನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯೊಳಗೆ ಇವುಗಳನ್ನ ಉಳಿಸಿಕೊಳ್ಳುವಂತದ್ರ ಅಗತ್ಯತೆ ಇದೆ ಅಂತ ಅನ್ಸುತ್ತಾ ಸರ್? ಅದು ನಿಮ್ಗೆ ಏನ್ ಉಳಿಸ್ಕೋಬೇಕು ಅದ್ರ ಮೇಲೆ ನಿಂತಿದೆ. ಅದು ಅವು ಬಹಳ ಸುಂದರವಾದ ಮೂರ್ತಿಗಳು, ಯಾಕೆ ಉಳಿಸ್ಕೋಬಾರ್ದು ಅದನ್ನ? ಕಲಾಕೃತಿಗಳಾಗಿ ನೀವು ಅದನ್ನ ಆಧ್ಯಾತ್ಮಿಕವಾಗಿ ಧಾರ್ಮಿಕ ಒಬ್ಬರು ಕೂಡ ಕಲಾಕೃತಿಗಳಾಗಿ ಅದರ ಒಂದು ಅಗತ್ಯತೆ ಇದೆ. ಇವನ್ ಕಮ್ಯುನಿಸ್ಟ್ ದೇಶಗಳಲ್ಲೂ ಕೂಡ, ಚೀನಾದಲ್ಲೂ ಕೂಡ ಅನೇಕ ಬೌದ್ಧ ಮಂದಿರ ಉಳಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಧಾರ್ಮಿಕ ಇನ್ನೊಂದು ಕಾರಣಕ್ಕೋಸ್ಕರ ಅಲ್ಲ. ಅವು ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಗಳು ಅಂತ, ಶಿಲ್ಪದ ಒಳ್ಳೆಯ ಉದಾಹರಣೆಗಳು ಅಂತ, ಅಭಿವ್ಯಕ್ತಿಗಳು ಅಂತ. ಪ್ರಶ್ನೆಗಳು ಮುಗಿದು ಅನ್ಸುತ್ತೆ. ಈಗ ನಾವು ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯ. ಇಲ್ಲಿಯವರೆಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರು ಭಂಡಾರ ರಾಷ್ಟ್ರೀಯ ವೆಬಿನಾರ್ ಸರಣಿ ಅಂತಕ್ಕಂಥ 9 ದಿನಗಳ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 3ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಿದ ಪ್ರೊಫೆಸರ್ ಶಿವಪ್ರಕಾಶ್ HS ಸರ್ ಅವರಿಗೆ ವಂದನೆಗಳನ್ನ ಹೇಳ್ತೀನಿ. ನಂತರದಲ್ಲಿ ಪ್ರಕಾಶಕರಾದ ಪರಶುರಾಮ್ ಕೊಡಗುಂಟಿ ಸರ್ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಆಮೇಲೆ ಈ ಕಾರ್ಯಕ್ರಮದ ಆಯೋಜಕರಾದ, ವೆಬಿನಾರ್ ಸಂಯೋಜಕರಾದ ಬಸವರಾಜ್ ಕೊಡಗುಂಟಿ ಸರ್ ಅವರಿಗೂ ಕೂಡ ವಂದನೆಗಳನ್ನು ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕಿವಿಯಾಗಿ ಚರ್ಚೆಗಳಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಮತ್ತೆ ನಾಳೆ ಕಾರ್ಯಕ್ರಮದಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು.